Hi everyone, let us see the last part of your first chapter in this presentation. Coming next, we have memory management. As the name itself suggests, we have to manage the memory that has been used. Memory ಏನಿಗೆ ಬೇಕು? Why we need memory? Memory is required in order to store something. ಏನಾದರೂ ಒಂದೊಂದು ಸ್ಟೋರ್ ಮಾಡಬೇಕು, ಲೇಟೆಡ್ ಪರ್ಪಸ್ಗೆ ಏನಾದರೂ ಬೇಕು ಅಥವಾ ಒಂದು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಡೇಟಾ ಬೇಕು. ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ವಿ ರಿಕ್ವೈರ್ ಮೆಮೊರಿ. And in order to store our programs also, we need memory. As we all know, there are two types of memory. One is the primary memory and the other one is your secondary memory. Here, it is the responsibility of the memory management in order to manage the memory that is used by the users. So memory management, it is a functionality that is provided by an operating system which can handle or manage both primary memory as well as the secondary memory while execution is taking place or when the process moves from back and forth between main memory and the disk during execution. Execution ಆಗಬೇಕು ಅಂತಂದ್ರೆ everything should be in the primary memory. ಆ primary memory ಬರಬೇಕು ಅಂತಂದ್ರೆ that has to move from the secondary memory. ಅಂದ್ರೆ ಒಂದು ಪ್ರೋಗ್ರಾಮ್ ಅಥವಾ ಒಂದು ಪ್ರಾಸೆಸ್ ಎಕ್ಸಿಕ್ಯೂಟ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಪ್ರೋಗ್ರಾಮ್ ರನ್ ಆಗ್ತಿದೆ ಅಂದ್ರೆ that program should be in the main memory space instead of in the secondary memory space. So process ಏನಾಗುತ್ತೆ, so ಏನು idle ಆಗಿದ್ರೆ it will be in the secondary memory. If it is running, it will be in the primary memory. ಈ moving process also should be taken care by your memory management. Next, it has to keep track. ಅಂದ್ರೆ ಈ ಡೇಟಾ ಯಾವ ಲೊಕೇಶನ್ ಅಲ್ಲಿ ಇದೆ ಅಥವಾ ಈ ಪ್ರೋಗ್ರಾಮ್ ಯಾವ ಲೊಕೇಶನ್ ಅಲ್ಲಿ ಇದೆ ಅಥವಾ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಅಂದ್ರೆ ನಾನು ಎಲ್ಲಿ ಎಕ್ಸಿಕ್ಯೂಷನ್ ನ ಸ್ಟಾಪ್ ಮಾಡಿದೀನಿ, ಯಾವ ಲೊಕೇಶನ್ ಇಂದ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಲೊಕೇಶನ್. ಆಲ್ ದೋಸ್ ಥಿಂಗ್ಸ್ ಶುಡ್ ಬಿ ಕೀಪ್ ಟ್ರ್ಯಾಕ್ ಅಂಡ್ ಅದೆಲ್ಲ ಡೀಟೇಲ್ಸ್ ನ ಮೆಮೊರಿ ಮ್ಯಾನೇಜ್ಮೆಂಟ್ ಟ್ರ್ಯಾಕ್ ಅಲ್ಲಿ ಇಟ್ಕೋಬೇಕು. ಅಂಡ್ either it should allocate a space or it should make it free. If the process is running ಅಂದ್ರೆ ಒಂದು ಪ್ರೋಗ್ರಾಮ್ ಏನಾದರೂ ಒಂದು process execute ಮಾಡ್ತಿದೆ ಅಂತ ಅಂದ್ರೆ then the memory should be allocated. If the process is done with its execution ಅಂದ್ರೆ execution ಆಗಿದೆ process ಅಂತ ಅಂದ್ರೆ then the memory allocated for that particular process should be released or terminated. ಆವಾಗ ಏನಾಗುತ್ತೆ, ಆ ಮೆಮೊರಿ ಸ್ಪೇಸ್ ಏನು ಅಲೋಕೇಟ್ ಮಾಡಿರ್ತೀವಿ ಅಂದ್ರೆ ಅಲ್ಲಿ ಪ್ರೋಗ್ರಾಮ್ ಸ್ಟೋರ್ ಮಾಡಿರ್ಬೋದು ಅಥವಾ ಡೇಟಾ ಸ್ಟೋರ್ ಮಾಡಿರ್ಬೋದು, ಅದನ್ನೆಲ್ಲ ಡಿಲೀಟ್ ಯಾವಾಗ ಮಾಡ್ತೀವಿ ಅಂದ್ರೆ if that thing is not required in your future ಎಕ್ಸಿಕ್ಯೂಷನ್ ಪರ್ಪಸ್. ಫ್ಯೂಚರ್ ಅಂದ್ರೆ ನಾವು ಮುಂದೆ ಏನಾದರೂ ಎಕ್ಸಿಕ್ಯೂಟ್ ಮಾಡುವಾಗ ಆ ಪರ್ಟಿಕ್ಯುಲರ್ ಥಿಂಗ್ಸ್ ನಮಗೆ ಬೇಡ ಅಂತ ಅಂದ್ರೆ ಮೆಮೊರಿಯಿಂದ ನಾವು ಆ ಸ್ಪೇಸ್ನ ಫ್ರೀ ಮಾಡ್ತೀವಿ. ದೆನ್ it will check how much memory is required in order to allocate for the particular process. ಆ process ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಿದೆ ಅಥವಾ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಅಂತಂದ್ರೆ ಎಷ್ಟು ಅಲೋಕೇಶನ್ ಮೆಮೊರಿ ಆಫ್ ಅಲೋಕೇಶನ್ ಬೇಕು, ಎಷ್ಟು ಬೈಟ್ಸ್ ಬೇಕು ಅಥವಾ ಎಷ್ಟು ಬಿಟ್ಸ್ ಆಫ್ ಮೆಮೊರಿ ಬೇಕು, that and all have to be taken care by your memory management. And it will tell that at what time the process will get into the memory, ಯಾವಾಗ ಬರುತ್ತೆ, ಯಾವಾಗ ಎಕ್ಸಿಕ್ಯೂಟ್ ಮಾಡುತ್ತೆ, and when ಯಾವ್ದಾದ್ರು ಮೆಮೊರಿ ಡಿಅಲೋಕೇಟ್ ಆದರೆ ಅಥವಾ ಅನ್ಅಲೋಕೇಟ್ ಅಥವಾ ಮೆಮೊರಿ ಫ್ರೀ ಆದರೆ ಯಾವ ಥರ ಅದನ್ನ ಅಪ್ಡೇಟ್ ಮಾಡಬೇಕು, ಯಾವ ಥರ ಕಂಪ್ಲೀಟ್ ಸ್ಪೇಸ್ನ ಫ್ರೀ ಮಾಡಿ ಇಟ್ ಹ್ಯಾಸ್ ಟು ಬಿ ಅಪ್ಡೇಟಿಂಗ್ ಇನ್ ಅ ರೆಗ್ಯುಲರ್ ಟೈಮ್ ಪ್ಯಾಟ್ರನ್. So this is about your memory management. Next, what and all the responsibilities that are done by your memory management. ಏನೇನು ಮಾಡುತ್ತೆ, ಸೊ ಇದು ಏನು ಮೆಮೊರಿದು ಯಾವ್ಯಾವ ಪಾರ್ಟ್ಸ್ ಅಂದರೆ ಯಾವ್ಯಾವ ಲೊಕೇಶನ್ನು ಯಾವ್ಯಾವ ಯೂಸರಿಂದ ಅಲೋಕೇಟ್ ಆಗಿದೆ, ಯಾರು ಯೂಸ್ ಮಾಡ್ತಿದ್ದೀರನ್ನೋ ಅಂದರೆ ಆ ಡೀಟೇಲ್ಸ್ನ ಇದು ಮೇಂಟೈನ್ ಮಾಡಬೇಕು. ಆ್ಯಂಡ್ ಡಿಸೈಡ್ ವಿಚ್ ಪ್ರಾಸೆಸ್ ಆ್ಯಂಡ್ ಡೇಟಾ ಟು ಮೂವ್ ಇನ್ ಟು ಮೇನ್ ಮೆಮೊರಿ. ಯಾವ ಡೇಟಾ ಮೇನ್ ಮೆಮೊರಿಗೆ ಬರಬೇಕು ಆ್ಯಂಡ್ ಯಾವ ಡೇಟಾನ ಸೆಕೆಂಡರಿ ಮೆಮೊರಿನಲ್ಲಿ ನಾನು ಸ್ಟೋರ್ ಮಾಡಬೇಕು ಅನ್ನೋದನ್ನು ಮೆಮೊರಿ ಮ್ಯಾನೇಜ್ಮೆಂಟೇ
ನೋಡ್ಕೋಬೇಕು. ಏನಕ್ಕೆ ಅಂತ ಅಂದ್ರೆ ಒಂದು ಪ್ರಾಸೆಸ್ ಎಕ್ಸಿಕ್ಯೂಷನ್ ಮಾಡ್ತಿದೆ ಅಂದ್ರೆ ಆ ಪ್ರಾಸೆಸ್ನ ಪ್ರೈಮರಿ ಮೆಮೊರಿಗೆ ತರಬೇಕು. ಆ ಪ್ರಾಸೆಸ್ ಏನಾದರೂ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಯಿತು ಅಂದರೆ ದೆನ್ ದಟ್ ಹ್ಯಾಸ್ ಟು ಬಿ move back to your secondary memory. So that has to be done by your memory management. Then allocating and deallocating the space which is required in order to store the data or the program. Allocation ಯಾವಾಗ ಮಾಡುತ್ತೆ ಅಂದ್ರೆ ಅದನ್ನ ಕ್ರಿಯೇಷನ್ ಆದಾಗ ಅಥವಾ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುವಾಗ. ಡಿಅಲೋಕೇಟ್ ಯಾವಾಗ ಆಗುತ್ತೆ ಅಂತ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿ ರಿಸಲ್ಟ್ ಬಂದು ಪ್ರೋಗ್ರಾಮ್ ಟರ್ಮಿನೇಟ್ ಆದಾಗ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಥವಾ ಪ್ರಾಸೆಸ್ಗೆ ಏನ್ ಸ್ಪೇಸ್ನ ನಾನು ಅಲೋಕೇಟ್ ಮಾಡಿರ್ತೀನೋ ಅದು ಡಿಅಲೋಕೇಟ್ ಆಗಿ ಆ ಮೆಮೊರಿ ಪರ್ಟಿಕ್ಯುಲರ್ ಮೆಮೊರಿ ಎಷ್ಟು ಅಸೈನ್ ಆಗಿರುತ್ತೋ ಅದು ಫ್ರೀ ಆಗುತ್ತೆ. ಫ್ರೀ ಆಗಿ ಆ ಸ್ಪೇಸ್ನ ನಾನು ಏನ್ ಮಾಡ್ಬೋದು, ಬೇರೆ ಪ್ರಾಸೆಸ್ ಅಥವಾ ಡೇಟಾಗೆ I can provide that particular memory in order to have the execution. So this is how it takes place. Either it could swap in the process to the secondary memory, or from the secondary memory it could swap out the process in order to have the execution part. So these two are the functions that takes place while managing the memory. Next, we have storage management. What is called as storage management? As we all have studied the memory management, it is a storage management. Storage management ಅಂತ ಅಂದ್ರೆ ಯಾವ ತರ ಡೇಟಾನ ಸ್ಟೋರ್ ಮಾಡ್ತಿದೀವಿ, ಯಾವ ಸ್ಟೋರೇಜ್ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತಾ ಇದೀವಿ. ಸೊ ದಟ್ what and all the equipments which are required in order to store the data that is used by the computer or computerized data ಅಥವಾ ಯೂಸರ್ ಡೇಟಾನ ಯಾವ ತರ ಸ್ಟೋರ್ ಮಾಡ್ತೀವಿ, that is your storage management. It referred or it defines as the management of the data storage equipments that are used to store the user or computer generated data. ಅದನ್ನು ಯೂಸರ್ ಆದ್ರೂ ಜನರೇಟ್ ಮಾಡ್ಬೋದು ಅಥವಾ ಕಂಪ್ಯೂಟರ್ ಆದ್ರೂ ಡೇಟಾನ ಜನರೇಟ್ ಮಾಡ್ಬೋದು. Hence it is a tool or set of process ಅಥವಾ ಅಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ತರ ಕೊಟ್ಟಿರ್ತಾನೆ ಅಥವಾ ಟೂಲ್ಸ್ ಏನಾದ್ರೂ ಯೂಸ್ ಮಾಡ್ಕೊಂಡು ಇಟ್ ಇಸ್ ಡನ್ ಬೈ ಯೋರ್ ಯೂಸರ್ ಏನ್ ಮಾಡ್ತಾನೆ, ಆ ಡೇಟಾನ ಯಾವ ತರ ಸ್ಟೋರ್ ಮಾಡ್ಬೇಕು, ಯಾವ ತರ ಆ ಎಕ್ವಿಪ್ಮೆಂಟ್ಸ್ ಏನೇನ್ ಯೂಸ್ ಮಾಡಿದೀವಿ ನಾವು ಸ್ಟೋರ್ ಮಾಡಕ್ಕೆ, ಅದನ್ನೆಲ್ಲ ಹೆಂಗೆ ಸೇಫ್ ಮಾಡ್ಬೇಕು ಅಥವಾ ಸೆಕ್ಯೂರಿಟಿ ಹೆಂಗ್ ಕೊಡ್ಬೇಕು ಅನ್ನೋದನ್ನ ಅಡ್ಮಿನಿಸ್ಟ್ರೇಟರ್ ವಿಲ್ ಟೇಕ್ the responsibility of providing the security and managing those storage equipments. Next, we have the advantages of storage management. ಸ್ಟೋರೇಜ್ ಮ್ಯಾನೇಜ್ಮೆಂಟ್ ನ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇಟ್ ಇಸ್ ಸಿಂಪಲ್ ಆಗಿ ನಾನು ಮ್ಯಾನೇಜ್ ಮಾಡ್ಬೋದು. ಇವಾಗ ಅಲ್ಲಿ ಒಂದು ಸ್ಟೋರೇಜ್ ಕೆಪಾಸಿಟಿ ಡಿಸ್ಕ್ ನ ತಗೋಬಹುದು ಅಥವಾ ಬಫರ್ಸ್ ನ ಯೂಸ್ ಮಾಡ್ಕೊಬಹುದು ಅಂಡ್ ಇಟ್ ವಿಲ್ ಬಿ ಅನ್ ಈಸಿ ಥಿಂಗ್. ಬಫರ್ ನ ಯೂಸ್ ಮಾಡಿದ್ರೆ ಯಾವ್ದು ಫಸ್ಟ್ ಬಂದಿದ್ಯೋ ಅದು ಫಸ್ಟ್ ಇರುತ್ತೆ. ಸೊ ನಾನು ಅದಕ್ಕೆ ಸರ್ವಿಸ್ ನ ಫಸ್ಟ್ ಕೊಡ್ಬೋದು ಅಂಡ್ ಇಟ್ ಜನರಲಿ ಟೇಕ್ಸ್ ಅ ಲೆಸ್ ಟೈಮ್. ಬಫರ್ ಇಂದ ಆಕ್ಸೆಸ್ ಮಾಡೋದು ಅಥವಾ ಯಾವ ಪ್ರೋಸೆಸ್ ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅದಕ್ಕೆಲ್ಲ ನಾನು ಟೈಮ್ ಈಸಿಯಾಗಿ I can manage all those things. So it is less time taken and it improves the performance of the system. Extra storage ಕೊಡ್ತಿದೀನಿ ಅಂತ ಅಂದ್ರೆ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಿಕಾಸ್ ಎಲ್ಲಾನು ಒಂದೇ ಕಡೆ ಸ್ಟೋರ್ ಮಾಡಿದ್ರೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಆಗ್ತಿದ್ದಂಗೆ ಪರ್ಫಾರ್ಮೆನ್ಸ್ ರೇಟ್ ಕುಡ್ ಬಿಕಮ್ ಲೆಸ್. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಟ್ ನಾನು ಸ್ಟೋರೇಜ್ ಜಾಸ್ತಿ ಕೊಟ್ಟಿದ್ದೀನಿ ಅಂಡ್ ನನ್ನ ಹತ್ರ ಸ್ಟೋರೇಜ್ ಸ್ಪೇಸ್ ಇನ್ನ ಇದೆ ಅಂತ ಅಂದ್ರೆ ಇಟ್ ಕುಡ್ ಈಸಿಲಿ ಪರ್ಫಾರ್ಮ್ ದ ಪರ್ಟಿಕ್ಯುಲರ್ ಟಾಸ್ಕ್ ವಿಚ್ ಇಸ್ ಗಿವನ್ ಫಾರ್ ಅ ಪರ್ಟಿಕ್ಯುಲರ್ process. And in virtualization and automation technology ನಾನು ಒಂದು ಆರ್ಗನೈಸೇಷನ್ ನ ಇಂಪ್ರೂವ್ ಮಾಡ್ಬೋದು. ಯಾವ ತರ ಅಂತ ಅಂದ್ರೆ ಆಟೋಮೇಟೆಡ್ ಡೇಟಾ. ಇವಾಗ ನಾನು ಎಲ್ಲೋ ಒಂದ್ ಕಡೆ ಸರ್ವರ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಐ ಕ್ಯಾನ್ ಗೆಟ್ ಮೈ ಡೇಟಾ ಆಟೋಮ್ಯಾಟಿಕಲಿ. ಇವಾಗ ವರ್ಚುವಲ್ ರಿಮೋಟ್ ಆಕ್ಸೆಸ್ ಎಲ್ಲ ಇರುತ್ತೆ ಆಫೀಸ್ ಅವರಿಗೆಲ್ಲ, ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟ್ ಆಕ್ಸೆಸ್ ಕೊಟ್ಟಿದ್ದಾಗ ದೇ ಕ್ಯಾನ್ ಆಕ್ಸೆಸ್ ದೇರ್ ಡೇಟಾ using some automated technologies. Next we have file. Why we need file? File is also some sort of storing things or storing information. File is also which stores the collection of related information. ಅಂದ್ರೆ ಒಂದು ಪರ್ಟಿಕ್ಯುಲರ್ ಥಿಂಗ್ ಅಥವಾ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ಇಂದ ಇನ್ನೊಂದು ಇನ್ಫಾರ್ಮೇಶನ್ ಹೆಂಗೆ ರಿಲೇಟ್
how the information will be related. That type of particular information will be stored in the form of records. ಆ ರೆಕಾರ್ಡ್ಸ್ನೆಲ್ಲ ನಾನು secondary storage ಅಲ್ಲಿ ಸೇವ್ ಮಾಡಿರ್ತೀನಿ. Secondary storage could be either your magnetic disks or tapes or optical disks, and these files are stored in your secondary storage. In general, file could be some sort of textile ಆಗಿರ್ಬೋದು ಅಥವಾ ಲೈನ್ಸ್ ಲೈನ್ ಬೈ ಲೈನ್ ಆಗಿರ್ಬೋದು, ಬಿಟ್ಸ್ ಅಲ್ಲಿ ಆಗಿರ್ಬೋದು, ಬೈಟ್ಸ್ ಆಗಿರ್ಬೋದು. ಇಟ್ಸ್ a sequence of bits, bytes, lines or records whose meaning is defined by the creator and the user. ಯಾರು ಫೈಲ್ನ ಕ್ರಿಯೇಟ್ ಮಾಡ್ತಾರೋ ಅವರೇ ಆ ಫೈಲ್ಗೆ ಪರ್ಟಿಕ್ಯುಲರ್ ಬಿಟ್ಸ್ ಏನ್ ಬರ್ದಿರ್ತಾರೋ ಅದಕ್ಕೆ ಮೀನಿಂಗ್ ಆಗಿರ್ಬೇಕು. ಸೊ that is why we go for file. And what types of file can be created by a user? ಅದಕ್ಕೆ ನಾವು we have file type, where file type it refers like what types of the files that can be given the services by the operating system, or what and or how it can distinguish between the files. That it could be as a text file or a source file or a binary file. Text file ಅಂದ್ರೆ ನಾರ್ಮಲ್ ಟೆಕ್ಸ್ಟ್ ಅಲ್ಲಿ ಇರುತ್ತೆ. ಸೋರ್ಸ್ ಫೈಲ್ ಅಂದ್ರೆ ಪರ್ಟಿಕ್ಯುಲರ್ ಒಂದು ಸೋರ್ಸ್ ಫೈಲ್, ಲೈಕ್ ಇವಾಗ ಮೇನ್ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ ಆಗಿ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರದ್ದು ಡಾಕ್ಯುಮೆಂಟ್ರಿನೆಲ್ಲ ನಾನು ಐ ಕ್ಯಾನ್ ಸೇವ್ ಇಟ್ as a source file ಅಲ್ಲಿ ಸ್ಟೋರ್ ಮಾಡ್ಬೋದು. ಬೈನರಿ ಫೈಲ್ಸ್ ಅಂದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ zeros and ones, and many operating system will support n number of types of files. Next we have how files are ಆರ್ಗನೈಸ್ಡ್. ಫೈಲ್ಸ್ನ ನಾನು ಬೇಕಂದ್ರೆ ಜನರಲ್ ಆಗಿ ಒಂದು ಸಿಂಗಲ್ ಫೈಲ್ ಆಗಾದ್ರೂ ಇಡ್ಬೋದು, ಅಥವಾ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿ ಆ ಡೈರೆಕ್ಟ್ರಿ ಒಳಗಡೆ ಫೈಲ್ನ ಐ ಕ್ಯಾನ್ ಸೇವ್ ಇಟ್. ಆ್ಯಂಡ್ ಇಫ್ ಐ ಕ್ರಿಯೇಟ್ ಇಟ್ ಇನ್ ಅ ಫಾರ್ಮ್ ಆಫ್ ಡೈರೆಕ್ಟ್ರಿ ಒಳಗಡೆ ನಾನು ಫೈಲ್ನ ಇಟ್ಟರೆ ಇಟ್ ಈಸ್ ಆನ್ ಈಸಿ ವೇ ಟು ಆಕ್ಸೆಸ್ ದ ಫೈಲ್. ಆ ಫೈಲ್ ಎಲ್ಲಿದೆ, ಈ ಡೈರೆಕ್ಟ್ರಿ ಒಳಗಡೆ ಇದೆ ಅಂತಂದರೆ ಇಟ್ ಈಸ್ ಆನ್ ಈಸಿ ವೇ ಆಫ್ ಹ್ಯಾಂಡ್ಲಿಂಗ್, and it is an easy way in order to access my files. When multiple users have the access to file, ಅಂದ್ರೆ ಈಗ ಒಂದೇ ಫೈಲ್ನ ನಾವು ಎಷ್ಟೊಂದು ಜನ ಬೇಕಂದ್ರೂ ಆಕ್ಸೆಸ್ ಮಾಡ್ಬೋದು. ಇವಾಗ ಒಂದು ಗೂಗಲಲ್ಲೇ when we search for something we will get n number of files. ಆ ಫೈಲ್ಸ್ನ ನಾವು ಎಷ್ಟೊಂದು ಜನ ಯೂಸರ್ಸ್ ಬ್ರೌಸ್ ಮಾಡ್ತಿರೋರು ಪರ್ಟಿಕ್ಯುಲರ್ ಸೇಮ್ ಟಾಪಿಕ್ ಮೇಲೆ ನಾವು ಬ್ರೌಸ್ ಮಾಡ್ಬೋದು. ಬ್ರೌಸ್ ಮಾಡಿದಾಗ ಪರ್ಟಿಕ್ಯುಲರ್ ಸೇಮ್ ಫೈಲ್ ಅಥವಾ ಸೇಮ್ ಡಾಕ್ಯುಮೆಂಟ್ನೇ ಎಲ್ಲ ಯೂಸರ್ಸು, ಫಾರ್ ಎಕ್ಸಾಂಪಲ್ ಇಫ್ ವಿ ಹ್ಯಾವ್ 3 users who are searching on artificial intelligence or some topic, ಆವಾಗ ಅವ್ರು ಏನು ಮಾಡ್ತಾರೆ, 3 ಜನನು ಒಂದೇ ಫೈಲ್ನ ಆಕ್ಸೆಸ್ ಮಾಡ್ತಾರೆ. ಆಕ್ಸೆಸ್ ಮಾಡಿದಾಗ ನಾವು ಆ ಫೈಲ್ಗೆ ಯಾವ ಥರ ಕಂಟ್ರೋಲ್ ಕೊಡ್ತೀವಿ. ಕಂಟ್ರೋಲ್ ಹೆಂಗೆ ಅಂದರೆ, ಇವಾಗ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ತಿದ್ದೀನಿ, ಬೀಯಿಂಗ್ ಅ ಯೂಸರ್, ಇಫ್ ಐ ಆಮ್ ಕ್ರಿಯೇಟಿಂಗ್ ಅ ಫೈಲ್, ಆ ಫೈಲ್ನ ಕ್ರಿಯೇಟ್ ಮಾಡಿದಾಗ ನಾನು ಆ ಫೈಲ್ಗೆ ಜಸ್ಟ್ ರೀಡ್ ಓನ್ಲಿ ಆಪ್ಷನ್ ಕೊಡ್ಬೋದು, ಅಥವಾ ರೈಟ್ ಆಪ್ಷನ್ನು ಕೊಡ್ಬೋದು, ಅಥವಾ ಎಕ್ಸಿಕ್ಯೂಟಬಲ್ ಆಪ್ಷನ್ನು ಕೊಡ್ಬೋದು. ಸೊ ದೇರ್ ಆರ್ 3 ಆಪ್ಷನ್ಸ್ ದಟ್ ಕುಡ್ ಬಿ ಗಿವನ್. ರೀಡ್ ಆಪ್ಷನ್ ಅಂದರೆ ನೀವು ಬೇರೆ ಯೂಸರ್ ನನ್ನ ಫೈಲ್ನ ಯಾರು ಆಕ್ಸೆಸ್ ಮಾಡ್ತಿರ್ತಾರೋ ಅವರು ಆ ಫೈಲ್ನ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ದೇ ಕ್ಯಾನ್ just read the file. They cannot write or modify the file if I give the read operation permission. Next ನಾನು write operation ಅಂತ ಕೊಟ್ಟರೆ, write control ಕೊಟ್ಟರೆ, they can read or they can also modify the data that has been written on the particular file. Execute ಅಂತ ಕೊಟ್ಟರೆ, they can read, write or they even execute the particular file. So these are the types that a particular file can be accessed by the multiple users based on the permission or the control that has been given by the user who has created the file. ಯಾವ ವೇಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫೈಲ್ನ ಆಕ್ಸೆಸ್ ಮಾಡ್ಬೋದು ಅನ್ನೋದು ಯೂಸರಿಗೆ ಬಿಟ್ಟಿದ್ದು. ಯಾರು ಕ್ರಿಯೇಟ್ ಮಾಡ್ತಾರೋ ಅವರು ಆ ಪರ್ಟಿಕ್ಯುಲರ್ ಫೈಲ್ಗೆ ಪರ್ಮಿಷನ್ಸ್ನ ಕೊಡಬೇಕು. ರೀಡ್ ಓನ್ಲಿ ಅಂತ ಕೊಟ್ಟಿದ್ರೆ ಜಸ್ಟ್ ರೀಡ್, ರೈಟ್ ಅಂತ ಕೊಟ್ಟಿದ್ರೆ ರೀಡ್ ಆ್ಯಂಡ್ write, execute ಅಂತ ಕೊಟ್ಟಿದ್ರೆ read, write and he can execute that particular file. Next we have like what and all the responsibilities or what and all the functions that could be performed by the operating system for the files. ಏನೇನು ಮಾಡ್ಬೋದು
ಒಬ್ಬ ಯೂಸರ್ either he can create a file or he can delete a file, creating and deleting of a file. ನೆಕ್ಸ್ಟ್ ಕ್ರಿಯೇಟಿಂಗ್ ಆ್ಯಂಡ್ ಡಿಲೀಟಿಂಗ್ ಆಫ್ ಅ ಡೈರೆಕ್ಟ್ರಿ. ನಾವು ಇಲ್ಲಿ ಆಲ್ರೆಡಿ ಹೇಳ್ದಂಗೆ ಡೈರೆಕ್ಟ್ರಿನಲ್ಲಿ ಫೈಲ್ಸ್ನ ಸ್ಟೋರ್ ಮಾಡ್ಬೋದು ಅಂತ ಹೇಳಿದೆ. ಅದೇ ಥರ ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ಬೋದು ಅಥವಾ ಐ ಕ್ಯಾನ್ ಗೋ ಫಾರ್ ಡಿಲೀಟಿಂಗ್ ಅ ಡೈರೆಕ್ಟ್ರಿ. ಆ್ಯಂಡ್ ಸಪೋರ್ಟಿಂಗ್ ಪ್ರಿಮಿಟಿವ್ ಮ್ಯಾನಿಪುಲೇಟಿಂಗ್ ಫೈಲ್ಸ್ ಆ್ಯಂಡ್ ಮ್ಯಾನಿಪುಲೇಟಿಂಗ್ ಅಂದರೆ ಅದೇ ರೀಡ್ ಆಕ್ಸೆಸ್ ಯಾವ ಥರ ಕೊಡ್ಬೋದು, ಮ್ಯಾನಿಪುಲೇಷನ್ ಹೆಂಗೆ ಮಾಡ್ಬೋದು ಫೈಲ್ಸ್ ಅಥವಾ ಡೈರೆಕ್ಟ್ರಿಗೆ. ನೆಕ್ಸ್ಟ್ how the data could be manipulated. Mapping of files. Mapping of files ಅಂತಂದ್ರೆ ಇವಾಗ ಜಸ್ಟ್ ನಾನು ಪ್ರೈಮರಿ ಮೆಮೊರಿನಲ್ಲಿ ಸ್ಟೋರ್ ಮಾಡಿದೆ, how can I map those files onto my disks or secondary storage. ನೆಕ್ಸ್ಟ್ ಬ್ಯಾಕಪ್ ಫೈಲ್ಸ್ ಏನಾದರೂ ಬೈ ಮಿಸ್ ಆಗಿ ನಾನು ಡಿಲೀಟ್ ಮಾಡಿಬಿಟ್ಟಿದ್ರೆ ಸ್ಟೋರೇಜ್ ಮೀಡಿಯಾದಲ್ಲಿ ಜಾಗ ಇಲ್ಲ, ಪ್ರೈಮರಿ ಫೈಲ್ಸಲ್ಲಿ ನಾನು ಪ್ರೈಮರಿ ಮೆಮೊರಿನಲ್ಲಿ ಜಾಗ ಇಲ್ಲ ಅಂತ ನಾನು ಏನಾದರೂ ಡಿಲೀಟ್ ಮಾಡಿಬಿಟ್ಟಿದ್ರೆ how can I get the backup based on that, ಆ ಟೈಪ್ ಆಫ್ ಫೈಲ್ನ ಹೇಗೆ ಬ್ಯಾಕಪ್ ತಗೊಬೋದು ಅಂತ. ಸೊ ದೀಸ್ ಆರ್ ದಿ 5 services that are given for a file by the operating system. Next we have mass storage management. When we have memory management, memory, storage, file, etc., then why we go for this mass storage? Why the mass storage management is required? Because ನಾವು ಮೇನ್ ಮೆಮೊರಿನಲ್ಲಿ ಎಲ್ಲಾನು ಸ್ಟೋರ್ ಮಾಡೋಕ್ಕಾಗಲ್ಲ, ಸೊ ವಿ ವಿಲ್ ಗೋ ಫಾರ್ ಆರ್ ವಿ ವಿಲ್ ಪ್ರಿಫರ್ ಫಾರ್ ದಿ ಸೆಕೆಂಡರಿ ಮೆಮೊರಿ. ಮೇನ್ ಮೆಮೊರಿನಲ್ಲಿ ಜಸ್ಟ್ ಒಂದೇ ಒಂದು ಪ್ರೋಗ್ರಾಮ್ನ ಇಟ್ಟು ರನ್ ಮಾಡಿದ್ರೆ ದ ರನ್ನಿಂಗ್ ಟೈಮ್ ವಿಲ್ ಬಿ ಲೆಸ್ ಆ್ಯಂಡ್ ಅಂದರೆ ಫಾಸ್ಟ್ರಾಗಿ ಎಕ್ಸಿಕ್ಯೂಟ್ ಆಗಿ ಇಟ್ ವಿಲ್ ಬಿ ಮೋರ್ ಎಫಿಷಿಯೆಂಟ್. ಇಫ್ ಮೇನ್ ಮೆಮೊರಿನಲ್ಲಿ ತುಂಬ ಸ್ಪೇಸ್ ಅಲೋಕೇಟೆಡ್ ಆಗಿಬಿಟ್ಟಿದೆ ಅಂತಂದರೆ ದ ಎಫಿಷಿಯನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ವಿಲ್ ಬಿಕಮ್ ಲೆಸ್. So in order to overcome that, as main memory is too small, in order to accommodate ಎಲ್ಲ ಡೇಟಾ ಮತ್ತು ಪ್ರೋಗ್ರಾಮ್ಸನ್ನ ಡೈರೆಕ್ಟಾಗಿ ಮೇನ್ ಮೆಮೊರಿನಲ್ಲೇ ಇಡೋಕ್ಕಾಗಲ್ಲ. ಆ ಥರ ಏನಾದರೂ ನಾನು ಮೇನ್ ಮೆಮೊರಿನಲ್ಲೇ ಸ್ಟೋರ್ ಮಾಡಬೇಕು ಅಂತ ಅಂದರೆ ಸಮ್ ಆಫ್ ದ ಡೇಟಾ ಕುಡ್ ಬಿ ಎರೇಸ್ಡ್ ಆರ್ ಡಿಲೀಟೆಡ್ ಡ್ಯೂ ಟು ದಿ ಸ್ಟೋರೇಜ್ ಸ್ಪೇಸ್. ಕಮ್ಮಿ ಸ್ಟೋರೇಜ್ ಸ್ಪೇಸ್ ಇರೋದ್ರಿಂದ ಡೇಟಾ ಅಥವಾ ಪ್ರೋಗ್ರಾಮ್ ಕುಡ್ ಬಿ ಡಿಲೀಟೆಡ್ ಆರ್ ಎರೇಸ್ಡ್. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಟ್ ಐ ವಿಲ್ ಗೋ ಫಾರ್ secondary storage. As I have told, the data which holds are erased. ಅಥವಾ ಪವರ್ ಲಾಸ್ ಆದಾಗಲೂ some of the data could be erased if it is in the main memory. In order to have a backup, I will go for secondary storage. Most modern computers uses disk as the second storage medium for both programs and the data. ಇಲ್ಲಿ disks-ನ ಯೂಸ್ ಮಾಡ್ತೀವಿ, that comes under your secondary storage. So disk is used in order to have both ಪ್ರೋಗ್ರಾಮ್ನು ಸ್ಟೋರ್ ಮಾಡ್ಬೋದು, ಡೇಟಾನು ಸ್ಟೋರ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸಲ್ಲಿ ನಾವು ಕಂಪೈಲ್ ಮಾಡಬೇಕು ಅಸೆಂಬ್ಲರ್ಸ್ ಇನ್ ಆರ್ಡರ್ ಟು execute assembly level program which is used in microcontrollers or micro ಪ್ರೊಸೆಸರ್. ಅಂದರೆ ನೀವು MUP ಅಥವಾ MUSI ಅನ್ನೋ ಸಿಲೆಬಸ್ ಏನು ಓದ್ತೀರಾ ಅದರಲ್ಲಿ ನೀವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ವರ್ಡ್ ಪ್ರೊಸೆಸರ್, ವರ್ಡ್ ಡಾಕ್ಯುಮೆಂಟ್ಸು, ಟೆಕ್ಸ್ಟ್ ಎಡಿಟರ್ಸು, ಫಾರ್ಮ್ಯಾಟರ್ಸ್, ಇದಕ್ಕೆಲ್ಲ ನಾವು these are all stored on your disk until they are loaded into your main memory. ಇವಾಗ ನಾನು ಏನಾದರೂ ಒಂದು ಪರ್ಟಿಕ್ಯುಲರ್ ಸಿ ಪ್ರೋಗ್ರಾಮ್ನ ಕಂಪೈಲ್ ಮಾಡಬೇಕು ಅಂತಂದರೆ then the compiler will be loaded on to your main memory from your secondary memory. So that can be done. And use of the disk as both source and the destination for processing. Source ಆಗು ಯೂಸ್ ಮಾಡ್ಬೋದು, ಡೆಸ್ಟಿನೇಷನ್ ಆಗು ಯೂಸ್ ಮಾಡ್ಬೋದು. And this proper management of disk storage is of central importance for a computer system. ಇದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು and that has to be done on as a central processing thing. And what and all the activities that can be given by the smart storage is free space management, storage allocation and disk scheduling. ಫ್ರೀ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಮೇನ್ ಮೆಮೊರಿನಲ್ಲಿ ಜಾಗನ ಕಮ್ಮಿ ಅಂದರೆ ಆಸ್ ಆಫ್ ಟೋಲ್ಡ್ ಮೇನ್ ಮೆಮೊರಿನಲ್ಲಿ ಜಾಗ ಜಾಸ್ತಿ ಇದ್ದರೆ ಅಂದರೆ ಮೆಮೊರಿ ಫ್ರೀ ಆಗಿದ್ದರೆ ಎಕ್ಸಿಕ್ಯೂಷನ್ ಕ್ಯಾನ್ ಬಿ ಡನ್ ಇನ್ ಆನ್ ಎಫಿಷಿಯೆಂಟ್ ಮ್ಯಾನರ್. ಸ್ಟೋರೇಜ್ ಅಲೊಕೇಶನ್, ಸೆಕೆಂಡ್ರಿ ಸ್ಪೇಸ್ ಅಥವಾ ಸೆಕೆಂಡ್ರಿ ಸ್ಟೋರೇಜಲ್ಲಿ ಜಾಸ್ತಿ ಮೆಮೊರಿ ಇರೋದ್ರಿಂದ ಸ್ಟೋರೇಜ್ ಅಲೊಕೇಶನ್ ಕುಡ್ ಬಿ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಮೆಮೊರಿ
ಔಟ್ ಆಫ್ ಮೆಮೊರಿ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಡಿಸ್ಕ್ ಶೆಡ್ಯೂಲಿಂಗ್, ಯಾವ ಡಿಸ್ಕ್ ಫಸ್ಟ್ ಹೋಗಬೇಕು, ಶೆಡ್ಯೂಲಿಂಗ್ ಆಫ್ ಅ ಜಾಬ್ ಅಂಡರ್ ದ ಡಿಸ್ಕ್, ಯಾವ ಪ್ರೋಸೆಸ್ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು, ದಟ್ ಆ್ಯಂಡ್ ಆಲ್ ವಿಲ್ ಬಿ ಡನ್ ಬೈ ಅ ಮಾಸ್ ಸ್ಟೋರೇಜ್ ಮ್ಯಾನೇಜ್ಮೆಂಟ್. ಆಸ್ ಸೆಕೆಂಡ್ರಿ ಮೆಮೊರಿ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಬಿ ಎಫಿಷಿಯೆಂಟ್ ಆಗಿ ಯೂಸ್ ಮಾಡಬೇಕು. ಏನು ಅಂದರೆ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದ್ರಿಂದ ದ ಸಿಸ್ಟಮ್ ಕುಡ್ ಬಿಕಮ್ ಮೋರ್ ಎಫಿಷಿಯೆಂಟ್ ಆ್ಯಂಡ್ ಎಂಟೈರ್ ಸ್ಪೀಡ್ ಆಫ್ ದ ಆಪರೇಷನ್ ಆಫ್ ಅ ಪರ್ಟಿಕ್ಯುಲರ್ ಡಿಪೆಂಡ್ಸ್ ಆನ್ ದಿ ಸ್ಪೀಡ್ ಆಫ್ ದ ಡಿಸ್ಕ್. ಸ್ಪೀಡ್ ಯಾವ ಥರ ಇರಬೇಕು ಅಂದರೆ ನಾನು ಎಷ್ಟು ಫಾಸ್ಟಾಗಿ ಮೇನ್ ಮೆಮೊರಿಗೆ ಪ್ರೋಗ್ರಾಮ್ನ ಲೋಡ್ ಮಾಡ್ತೀನಿ ಅಥವಾ ಡೇಟಾನ ಲೋಡ್ ಮಾಡ್ತೀನಿ, ದಟ್ ಈಸ್ ಯೋರ್ ಸ್ಪೀಡ್. ಸೊ what and all the operation that has to be performed by a computer, that is your program, it depends on the speed how the data has been moved from your secondary memory to the main memory. Instead of disks, nan disks beda antandre I can go for magnetic tape drivers, their tapes athwa CD DVD idella secondary storage ginta innondu tertiary storage devices where I can store the data or the program onto my CD or DVDs ಅಂದರೆ ಬ್ಯಾಕಪ್ ಥರ. ಅಥವಾ ಏನಾದರೂ ಪರ್ಟಿಕ್ಯುಲರ್ ಸೆಕೆಂಡರಿ ಸ್ಟೋರೇಜಲ್ಲೂ ಏನಾದರೂ ನನಗೆ ಡೇಟಾ ಎರೇಸ್ ಆಗೋಯಿತು ಅಂತಂದರೆ ಟರ್ಷರಿ ಸ್ಟೋರೇಜಲ್ಲಿ ಐ ಕ್ಯಾನ್ ಹ್ಯಾವ್ ಅ ಬ್ಯಾಕಪ್ so that I can load it into my secondary storage, then I can load the same into my primary storage, so I can go for the execution purpose. So these are all the tertiary devices and functions ಯಾವ ಥರ ಇರುತ್ತೆ ಅಂತ ಅಂದರೆ which includes mounting and unmounting media in devices, allocating and freeing the devices used by the processor, and migrating data from storage to the tertiary storage. ಅಂದರೆ ಬರೀ ನಾನು ಮೇನ್ ಮೆಮೊರಿನಲ್ಲೇ ಇಡಬೇಕು ಅಂತ ಮೇನ್ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿನಲ್ಲಿ ಮಾತ್ರ ಡೇಟಾ ಟ್ರಾನ್ಸಿಷನ್ ಆಗುತ್ತೆ ಅಥವಾ ಡೇಟಾ ಅಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ ಅನ್ನೋದೇನಿಲ್ಲ. ಇಟ್ ಕುಡ್ ಮೂವ್ ಫ್ರಮ್ ಸೆಕೆಂಡರಿ ಟು ದಿ ಟರ್ಷಿಯರಿ. ಇವಾಗ ಒಂದು ಡೇಟಾ ನನಗೆ ಈಗ ಸದ್ಯಕ್ಕೆ ಯೂಸೇ ಇಲ್ಲ, ಫ್ಯೂಚರಲ್ಲಿ ನಾನು ಯೂಸೇ ಮಾಡಲ್ಲ ಅಂತ ಅಂದರೆ ದಟ್ ಡೇಟಾ ಕ್ಯಾನ್ ಬಿ ಮೂವ್ಡ್ ಆನ್ ಯುವರ್ ಟರ್ಷಿಯರಿ, ದಟ್ ಈಸ್ ಯುವರ್ ಥರ್ಡ್ storage devices, that either it could be CD, magnetic discs, magnetic tapes, DVD, etc. And it is also responsible in order to store, allocate the devices which are required. ಯಾವ devices ಬೇಕು and how the devices being used by the processes in order to execute the program. Next we have cache. Cache ಏನಂತಂದ್ರೆ it is also a storage device. Storage device ಅಂದ್ರೆ memory space ಅದನ್ನು, but it is also a type of memory. Why it is used ಅಂತಂದ್ರೆ in order to increase the speed of processing the data or executing the program. So cache is also a type of memory. It is used to increase the speed in order to access the data or the program. ನಾರ್ಮಲಿ ನಾವು ಫಸ್ಟ್ ಏನು ಹೇಳ್ತಾ ಇದ್ವಿ ಅಂತ ಅಂದರೆ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದರೆ ಆ ಪ್ರೋಗ್ರಾಮ್ಗೆ ಯಾವ್ಯಾವ ಡೇಟಾ ರಿಲೇಟೆಡ್ ಆಗಿರುತ್ತೆ ಆ್ಯಂಡ್ ಪ್ರೋಗ್ರಾಮ್ ಏನೇನಿರುತ್ತೋ ಅದೆಲ್ಲ ಮೇನ್ ಮೆಮೊರಿನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ವಿ. ಮೇನ್ ಮೆಮೊರಿಯಿಂದ ಆಕ್ಸೆಸ್ ಮಾಡೋದಕ್ಕೂ ನಮಗೆ ಟೈಮ್ ಆಗ್ತಾಯಿತ್ತು. ಸೊ ಅದನ್ನು ಓವರ್ಕಮ್ ಮಾಡೋಕ್ಕೆ we'll go for this cache memory type. Cache memory type main ಮೆಮೊರಿಗಿಂತ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಕೇಶಲ್ಲಿ ಏನಂತ ಅಂದರೆ data which is required for any process, as I have told, it will be in the main memory. But the transformation time ಏನಾಗ್ತಾಯಿತ್ತು ಜಾಸ್ತಿ ಆಗ್ತಾಯಿತ್ತು. ಸೊ ಆ ಟೈಮ್ನ ಓವರ್ಕಮ್ ಮಾಡೋಕ್ಕೆ we have been moved for the cache type. Transfer to cache memory temporarily, it is used frequently enough. ಅಂದರೆ ಒಂದು ಪ್ರೋಗ್ರಾಮಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸ್ವಲ್ಪ ಡೇಟಾ ಮಾತ್ರ ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತೀನಿ. ಅಂಥ ಪರ್ಟಿಕ್ಯುಲರ್ ಡೇಟಾನ ಏನು ಮಾಡ್ತೀನಿ, ಕೇಶಲ್ಲಿ ಇಟ್ಕೊತೀನಿ. ದ ರೆಸ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಮೇನ್ ಮೆಮೊರಿ. ಅವಾಗ ಏನಾಗುತ್ತೆ, ದ ಡೇಟಾ ವಾಟ್ ಆ್ಯಂಡ್ ಆಲ್ ಹ್ಯಾಸ್ ಬೀನ್ ಯೂಸ್ಡ್ ಫ್ರೀಕ್ವೆಂಟ್ಲಿ, that will be as it will be stored in your cache, it will be an easy thing in order to access the data directly from the cache instead of going for the main memory. And the process of storing the data into your cache is called as caching. Storing and accessing the data from a cache is called caching. Caching is nothing but how I'll store the data. ಆ cache ಅನ್ನೋ ಸ್ಟೋರೇಜ್ಗೆ ಹೆಂಗೆ ಸ್ಟೋರ್ ಮಾಡ್ತೀನಿ and how can I access those data. That is called as your caching. Next we have what and all the advantages of cache memory.
ಏನೇನೆಲ್ಲ ಅಡ್ವಾಂಟೇಜಸ್ ಅಪ್ಪ ಅಂತಂದರೆ ಫಾಸ್ಟರ್ ಆಗಿರುತ್ತೆ, ಯಾಕೆಂದರೆ ಮೇನ್ ಮೆಮೊರಿಯಿಂದ ಆಕ್ಸೆಸ್ ಮಾಡೋದಕ್ಕಿಂತ ಕೇಶಿಗೆ ಆಕ್ಸೆಸ್ ಮಾಡೋದ್ರಿಂದ ಸೊ ಇಟ್ ವಿಲ್ ಬಿ ಫಾಸ್ಟರ್, ಅಂದರೆ ಎಕ್ಸಿಕ್ಯೂಷನ್ ಫಾಸ್ಟರ್ ಆಗಿರುತ್ತೆ. ಆ್ಯಂಡ್ ಸ್ಪೀಡ್ ವಿಲ್ ಬಿ ಲೆಸ್ ವೆನ್ ಕಂಪೇರ್ಡ್ ಟು your ರೆಜಿಸ್ಟರ್ಸಿಂದ ಆಕ್ಸೆಸ್ ಮಾಡೋದಕ್ಕೂ ಕೇಶಿಂದ ಆಕ್ಸೆಸ್ ಮಾಡೋದಕ್ಕೂ ಸ್ಪೀಡ್ ಏನಾಗಿರುತ್ತೆ, ಕೇಶಿಗೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ, ಬಟ್ ರೆಜಿಸ್ಟರ್ಸಲ್ಲಿ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ನಾವು ಕೇಶಲ್ಲಿ ಕಂಪ್ಲೀಟ್ ಡೇಟಾನ ಸ್ಟೋರ್ ಮಾಡಲ್ಲ, ಓನ್ಲಿ ದ ಫ್ರೀಕ್ವೆಂಟ್ಲಿ ಯೂಸ್ ಡೇಟಾ ವಿಲ್ ಬಿ ಸ್ಟೋರ್ಡ್. ಸೊ cache memory is faster when compared to your main memory, and speed is comparably slow when it is with respect to the processor registers, and only the frequently required data will be stored into your cache memory, not the entire data. Only the frequently required data will be stored into your cache memory, and the accessible time with respect to memory time will be considerably less for the cache memory. So it is bit fast when compared to your main memory. And cache memory, which stores only, like, it is not a permanent thing, it is, the storing is temporary. After use of particular thing, data is not required, then that particular data can be removed and the new data which is required can be loaded into your cache from your main memory. So storage is temporarily, and once the data has been ended or the use of data has been terminated, then that particular data could be removed and it could be replaced by the new data. New data will be loaded from your main memory. So these are the things that can be done using your cache memory type. Let us see how the hierarchical structure of particular storage will be done. So first we will be having the register, that is your hardware or the processor register. Then so this is the one where the access time is less. Cache, coming to cache, the access time taken by the processor is less when compared to main memory and magnetic disk. This is your main memory. The thing that is required in order to execute the program will be stored in your main memory. The data which is not currently executing or that is not required by your currently executing processor will be stored onto your magnetic disks. So this is the hierarchical storage structure. And what and all has been here in the register ಏನಿರುತ್ತೋ that should be in your cache also. The data that is in cache that should be present in your main memory. The main memory ನಲ್ಲಿ ಏನು ಡೇಟಾ ಇರುತ್ತೋ ಅದು ನಿಮಗೆ ಮ್ಯಾಗ್ನೆಟಿಕ್ ಡಿಸ್ಕ್ ಅಲ್ಲಿ ಇರುತ್ತೆ. ಸೊ ಹೈಯರ್ ಲೆವೆಲ್ಸಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಜಸ್ಟ್ ನಾವು ಒಂದೊಂದು ಕಾಪಿನ ಇಟ್ಕೊಳ್ತಾ ಇದ್ದೀವಿ, ಬಟ್ ಪರ್ಮನೆಂಟ್ ಡೇಟಾ ವಿಲ್ ಬಿ ಇನ್ your magnetic disk. ಬಿಕಾಸ್ ಮ್ಯಾಗ್ನೆಟಿಕ್ ಡಿಸ್ಕ್ ಅಲ್ಲಿ ನಾವು ಡೇಟಾನ ಬೇಗ ರಿಮೂವ್ ಮಾಡಲ್ಲ, ಬಟ್ ಕೇಶ್ ಮತ್ತೆ ರೆಜಿಸ್ಟರ್ ಮೇನ್ ಮೆಮೊರಿಗೆ ಬಂದ್ವಿ ಅಂದ್ರೆ ಮೇನ್ ಮೆಮೊರಿನಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋದು ಟರ್ಮಿನೇಟ್ ಆಯಿತು ಅಂದರೆ ಡೇಟಾನ ರಿಮೂವ್ ಮಾಡ್ತೀವಿ. ಸೊ ಕೇಶಲ್ಲೂ ಅಷ್ಟೇ, ಅದು ಫ್ರೀಕ್ವೆಂಟ್ ಆಗಿ ನಾನು ಆ ಡೇಟಾ ಯೂಸ್ ಮಾಡ್ತಿದ್ದೀನಿ ಅಂದರೆ ಮಾತ್ರ ಕೇಶಲ್ಲಿ ಸ್ಟೋರ್ ಮಾಡ್ತೀನಿ, ಇಲ್ಲ ಅಂತಂದರೆ ಐ ವಿಲ್ ರಿಮೂವ್ ದಟ್ ಡೇಟಾ, ಹೊಸ ಡೇಟಾನ ಮೇನ್ ಮೆಮೊರಿಯಿಂದ ಕೇಶಿಗೆ ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇರೋ ಡೇಟಾನ ಇಟ್ಕೊಂಡಿರ್ತೀನಿ. ರೆಜಿಸ್ಟರಲ್ಲೂ ಅಷ್ಟೇ, ಯಾವ ಡೇಟಾ ತುಂಬ ಇಂಪಾರ್ಟೆಂಟ್ ಅದನ್ನ ಕೇಶಿಂದ ನಾನು ರೆಜಿಸ್ಟರಿಗೆ ಲೋಡ್ ಮಾಡ್ತೀನಿ, ಇಲ್ಲ ಅಂತ ಅಂದ್ರೆ ಏನು ಮಾಡ್ತೀನಿ, ದ ರೆಜಿಸ್ಟರ್ ಕುಡ್ ಬಿ ಎಂಟಿ ಆರ್ ಇಟ್ ಕುಡ್ ಲೋಡ್ ದ ನ್ಯೂ ಡೇಟಾ. ಸೊ ಇದೆಲ್ಲ ಡೇಟಾನ ಎರೇಸ್ ಮಾಡ್ಕೊಳತ್ತೆ, ಬಟ್ ನಮಗೆ ಬ್ಯಾಕಪ್ ಎಲ್ಲ ಸಿಗದೆ ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ. ಸೊ ಇಟ್ ಈಸ್ ಅ ಹೈರಾರ್ಚಿಕಲ್ ಸ್ಟೋರೇಜ್ ಸ್ಟ್ರಕ್ಚರ್. The same data will be appeared in different levels of the storage system. As I have told, what is present in magnetic disk that will be in your main memory ಅಲ್ಲಿ ಇರೋದು cache ಅಲ್ಲಿ ಇರುತ್ತೆ, cache ಅಲ್ಲಿ ಇರೋದು register ಅಲ್ಲಿ ಇರುತ್ತೆ. So for example, ಒಂದು retrieve an integer a from your magnetic disk. a ಅನ್ನೋ integer ವ್ಯಾಲ್ಯೂನ ನಾನು ರಿಟ್ರೀವ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಏನಾಗುತ್ತೆ ಅಂದರೆ proceeds by first issuing an IO operation to copy the disk block of A and resides to the main memory. ಮೇನ್ ಮೆಮೊರಿಗೆ ಬರುತ್ತೆ. ನೆಕ್ಸ್ಟ್ ಮೇನ್ ಮೆಮೊರಿಯಿಂದ ಕೇಶಿಗೆ ಬರುತ್ತೆ.
cache ಇಂದ ಏನಾಗುತ್ತೆ next internal storage ಗೆ ಬರುತ್ತೆ. So this is how the copy of A appears in several places from the magnetic disk, main memory, cache and then to your internal storage. ಅದೇ ತರ once that copy is done and that particular data is used, then in the same way the data will be erased from your register, then from your cache, then from your main memory, but it will be in your magnetic disk. Next, in a multiprocessor environment, we will maintain internal registers ಇರಬೇಕು because cache ಇರಬೇಕು. ಏನಕ್ಕಪ್ಪ ಅಂತಂದ್ರೆ ಮಲ್ಟಿ ಪ್ರೊಸೆಸರ್ ತುಂಬಾ ಡೇಟಾಸ್ನ ಆಕ್ಸೆಸ್ ಮಾಡ್ತಾ ಇರುತ್ತೆ ಅಂಡ್ ಮಲ್ಟಿ ಪ್ರೊಸೆಸರ್ನ ನಾವು ಮೇನ್ ಯೂಸ್ ಮಾಡೋದೇ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂಡ್ ದ ಸಿಸ್ಟಮ್ ಶುಡ್ ಬಿ ಎಫಿಷಿಯಂಟ್ ಅನ್ನೋದಕ್ಕೋಸ್ಕರ ವಿ ವಿಲ್ ಗೋ ಫಾರ್ ಮಲ್ಟಿ ಪ್ರೊಸೆಸರ್ ಎನ್ವಿರಾನ್ಮೆಂಟ್. ಸೊ we should have registers and also the CPUs. In such environment, copy of A simultaneous agi tumba cases alli irutte. Since various CPUs can execute concurrently as if told parallelly, update done value of A in one case should reflect in all the others. ಅಂದ್ರೆ ಮಲ್ಟಿಪ್ರೊಸೆಸರ್ ಅಲ್ಲಿ ಏನಪ್ಪ ಅಂದ್ರೆ ಒಂದು as the same task, one particular program can be divided into small tasks and that could be given to the processor. ಅದು ಹೆಂಗಾಗಿರುತ್ತೆ ಅಂದ್ರೆ ಇವಾಗ ಒಂದು ಡೇಟಾನೇ ಎಲ್ಲಾ processes ಯೂಸ್ ಮಾಡ್ತಿರ್ಬೋದು. ಸೊ one process ಏನಾದ್ರೂ ಆ particular ಡೇಟಾನ modify ಮಾಡ್ತು ಅಂತ ಅಂದ್ರೆ that same thing has to be reflected or that should be modified on all the other caches or the memory storage. This situation is called as cache coherency and it is usually a hardware problem which is handled by the things which are below the operating system level. Cache coherence ಅಂತಂದ್ರೆ ಏನು ಇಲ್ಲ. The same has to be modified in all the caches in a multi-processor environment. Next we have IO system, output system. One of the main thing ಏನಪ್ಪ ಅಂತಂದ್ರೆ ನಾವು ಹಾರ್ಡ್ವೇರ್ಸ್ನ ಯಾವ ಥರ ಸ್ಪೆಸಿಫಿಕ್ ಹಾರ್ಡ್ವೇರ್ಸ್ನ ಹೆಂಗೆ ಯೂಸ್ ಮಾಡ್ತಿದ್ದೀವಿ ಆರ್ how operating system is to hide the peculiarities of the particular hardware systems. What and all the components that the IO subsystem consists of ಅಂತಂದ್ರೆ memory management components ಇರುತ್ತೆ, caching ಅಥವಾ spooling or buffering. These are all as a secondary storage ಅಂದ್ರೆ ಸ್ಟೋರೇಜ್ ನ ಜಾಸ್ತಿ ಮಾಡಕ್ಕೆ. ಬಫರ್ ಅಂತಂದ್ರೆ ಅಲ್ಲಿ ಡೇಟಾನ ಕ್ಯೂ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಕ್ಕೆ. ಕೇಶಿಂಗ್ ಅಂತಂದ್ರೆ ಫ್ರೀಕ್ವೆಂಟ್ ಆಗಿ. ಇನ್ ದ ಸೇಮ್ ವೇ ವಿ ಹ್ಯಾವ್ ಸ್ಪೂಲಿಂಗ್. ಜನರಲ್ ಡಿವೈಸ್ ಡ್ರೈವರ್ ಇಂಟರ್ಫೇಸ್ ಅಂದ್ರೆ ಡಿವೈಸ್ ಡ್ರೈವರ್ಸ್ ಕಂಟ್ರೋಲ್ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಡಿವೈಸಸ್ ನ ವಿ ಹ್ಯಾವ್ ಡ್ರೈವರ್ಸ್. ಸೊ ಡಿವೈಸ್ ಡ್ರೈವರ್ ಇಂಟರ್ಫೇಸು ಜನರಲ್ ಆಗಿರ್ಬೇಕು ಎಲ್ಲದಕ್ಕೂ ಅಂಡ್ ಡ್ರೈವರ್ಸ್ ಫಾರ್ ದ ಸ್ಪೆಸಿಫಿಕ್ ಹಾರ್ಡ್ವೇರ್ ಡಿವೈಸಸ್. ಇವಾಗ ಮೆಮೊರಿ ಮ್ಯಾನೇಜ್ಮೆಂಟ್ ನ ತಗೊಂಡ್ರೆ ಮೆಮೊರಿ ಡ್ರೈವರ್ಸ್ ಇರಬೇಕು. ದೆನ್ ವಿ ಶುಡ್ ಹ್ಯಾವ್ ಲೈಕ್ ನೆಕ್ಸ್ಟ್ ನಾನು input output devices na tagondre like input output drivers in order to control those input output devices. Next we have a concept called as protection. Why we should give protection? Protection is nothing but a mechanism which provides the access for controlling. ಅಂದ್ರೆ ಯಾವ ತರ ಕಂಟ್ರೋಲ್ ಮಾಡಬಹುದು process ನ ಅಥವಾ users ನ ಹೆಂಗೆ ಕಂಟ್ರೋಲ್ ಮಾಡಬಹುದು, that thing is given in your protection. Protection improves your reliability. protection ಏನಕ್ಕಪ್ಪ ಕೊಡಬೇಕು ಅಂತಂದ್ರೆ ನಾವು ಏನ್ ಡೇಟಾನ ಸ್ಟೋರ್ ಮಾಡಿರ್ತೀವಿ ಅಥವಾ ಏನ್ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಬರ್ದಿರ್ತೀವೋ ಅದು ಬೇರೆಯವರು ಹ್ಯಾಕ್ ಮಾಡಬಾರ್ದು ಅನ್ನೋ ಒಂದು ಪರ್ಟಿಕ್ಯುಲರ್ ಥಿಂಗಿಗೋಸ್ಕರ we will go for protection. Protection oriented system anta which provides a distinguish between the authorized ಮತ್ತೆ unauthorized usage. Authorized users ಅಂತ ಅಂದ್ರೆ who has ಅವರಿಗೆ ಒಂದು ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ನ ಕೊಟ್ಟಿರ್ತೀವಿ. ಆ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ನ ಯೂಸ್ ಮಾಡ್ಕೊಂಡು ಮಾತ್ರ ಸಿಸ್ಟಮ್ಗೆ ದೇ ಕ್ಯಾನ್ ಹ್ಯಾವ್ ಅ ಕಮ್ಯುನಿಕೇಶನ್ ವಿತ್ ದ ಸಿಸ್ಟಮ್. ಬಟ್ ಅನ್ಆಥರೈಸ್ಡ್ ಅಂತ ಅಂದ್ರೆ ಏನು ಯೂಸೇಜ್ ಇಲ್ಲದೆ ಐ ಮೀನ್ ವಿತೌಟ್ ಎನಿ user ID or password they can easily access the system. So
ಯೂಸರ್ ಅಥೆಂಟಿಕೇಶನ್ ಇನ್ಫಾರ್ಮೇಶನ್ ಏನಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ ಒಬ್ರು ಅಡ್ಮಿನ್ ಮಾತ್ರ ನೋಡ್ಕೋತಾ ಇರ್ತಾರೆ. ಅಡ್ಮಿನ್ದು ಏನಾದ್ರೂ ಯೂಸರ್ ಐ ಡಿ ಪಾಸ್ವರ್ಡ್ನ ನಾನು ಹ್ಯಾಕ್ ಮಾಡಿಬಿಟ್ರೆ ಆ ಕಂಪ್ಲೀಟ್ ಆರ್ಗನೈಸೇಷನ್ ಡೇಟಾನ ನಾನು ಈಸಿಯಾಗಿ ಎರೇಸ್ ಮಾಡ್ಬೋದು, ಅಥವಾ ಅಂದ್ರೆ ಡಿಲೀಟ್ ಮಾಡ್ಬೋದು, ಅಥವಾ ಮಾಡಿಫೈ ಮಾಡ್ಬಿಡ್ಬೋದು, ಅಥವಾ ಆ ಡೇಟಾನ ಕಾಪಿ ಮಾಡಿ ಆ ಇನ್ಫಾರ್ಮೇಶನ್ನ ಇಟ್ಕೊಂಡು ಏನಾದ್ರೂ ಬೇರೆ ತರ ಲೈಕ್ ಇವಾಗ ಕಂಪನಿ ಡೀಟೇಲ್ಸ್ನೆಲ್ಲ ತಗೊಂಡು ಅವ್ರ ಬಿಸ್ನೆಸ್ ಐಡಿಯಾಸ್ ಏನಿರುತ್ತೋ ಆ ಐಡಿಯಾಸ್ನೆಲ್ಲ ನಾನೇ ಇಂಪ್ಲಿಮೆಂಟ್ ಮಾಡಿ ನನ್ನ ಬಿಸ್ನೆಸ್ನ ಒಂದು ಹೈಯರ್ ಲೆವೆಲ್ಗೆ ತಗೊಂಡು ಹೋಗೋ ಥರ ಈ ಥರ ಎಲ್ಲ ಮಾಡ್ಬೋದು. ಸೊ ಆ ಪರ್ಟಿಕ್ಯುಲರ್ ಥಿಂಗಿಗೋಸ್ಕರ ವಿ ಶುಡ್ ಗಿವ್ ದಿ ಪ್ರೊಟೆಕ್ಷನ್ ಟು ಅವರ್ ಡೇಟಾ. And the job security will be defend the system from external and internal attacks. ಏನಾದ್ರೂ ಎಕ್ಸ್ಟರ್ನಲ್ ಆಗಿ ಅಂತಂದ್ರೆ ಈ ತರ ಹ್ಯಾಕ್ ಮಾಡ್ಬಿಟ್ಟು ಮಾಡಿಫೈ ಮಾಡ್ಬೋದು, ಅಥವಾ ಇಂಟರ್ನಲ್ ಅಟ್ಯಾಕ್ಸ್ ಅಂತ ಅಂದ್ರೆ ದೇ ಇನ್ಕ್ಲೂಡ್ ವೈರಸಸ್ ಆರ್ ವರ್ಮ್ಸ್. ಅಂದ್ರೆ ಇವಾಗ ನಾವು ಸಿಸ್ಟಮ್ ಅಲ್ಲಿ ವೈರಸ್ ಇದೆ ಹಾರ್ಮ್ ಆಗತ್ತೆ ಅಂತ ಏನ್ ಹೇಳ್ತೀವೋ ದಟ್ ಇಸ್ ಯೋರ್ ಇಂಟರ್ನಲ್ ಅಟ್ಯಾಕ್ಸ್. And most of the operating systems where it maintains a list, ಅಂದ್ರೆ ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಅಲ್ಲಿ 2 ಕಾಲಮ್ ಬರುತ್ತೆ, ಒಂದು ಯೂಸರ್ ನೇಮು ಅವ್ರದ್ದು ಯೂಸರ್ ಐ ಡಿ. ಇಫ್ ವೆನ್ ದ ಯೂಸರ್ ಟ್ರೈಸ್ ಟು ಆಕ್ಸೆಸ್ ದ ಸಿಸ್ಟಮ್, ಅವಾಗ ಅವ್ನು ಏನ್ ಮಾಡ್ತಾನೆ, ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ನ ಕೊಡ್ತಾನೆ. ಆವಾಗ ಆ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಆ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಆ ಯೂಸರ್ ನೇಮ್ಗೆ ಈ ಐ ಡಿ ಮ್ಯಾಚ್ ಆದ್ರೆ ಮಾತ್ರ the system will provide the access to the user. So that is called as the user identifier or IDs or password. When the user logs into the system, the authentication stage determines whether the appropriate user ID is valid or not for the particular user. So this is about your protection. Next we have the distributed system. Coming to the distributed system, here distributed, it is also called as computing, distributed computing. Here ಹಿಂಗಾಗಿರುತ್ತೆ ಅಂತಂದ್ರೆ ರಿಸೋರ್ಸಸ್ ಆರ್ ಮಲ್ಟಿಪಲ್ ಕಾಂಪೊನೆಂಟ್ಸ್ ಬೇರೆ ಬೇರೆ ಮಿಷಿನ್ಸ್ ಮೇಲೆ ಲೊಕೇಟ್ ಆಗಿರುತ್ತೆ, and it will execute parallelly and they will communicate with each other in order to have a coordination among all the different devices. ಬಟ್ ಯೂಸರಿಗೆ ಹೆಂಗ್ ಅನ್ಸುತ್ತೆ ಅಂತ ಅಂದ್ರೆ ಓನ್ಲಿ ಒನ್ ಸಿಸ್ಟಮ್ ಇಸ್ ರನ್ನಿಂಗ್ ಅಂತ ಗೊತ್ತಾಗಬೇಕು. ಯೂಸರಿಗೆ ಈ ತರ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋ ಐಡಿಯಾನೇ ಬರಬಾರ್ದು. ಆ ತರ ದೇ ವಿಲ್ ಕಮ್ಯುನಿಕೇಟ್ ಅಂಡ್ ಕೋಆರ್ಡಿನೇಟ್ ಇನ್ ಆರ್ಡರ್ ಟು ವರ್ಕ್ ಆಸ್ ಅ ಸಿಂಗಲ್ coherent system. That is your distributed system. Next we have overview of this distributed system. As machines that are part of a distributed systems may be computers agbodu, servers agbodu, virtual machines, container, etc. Any devices that belongs to a complete network or a system is a distributed system, which connect to a network, have local memory no irutte, and they communicate by passing messages. ಇವಾಗ ನಾನು ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮಿಗೆ ಕಮ್ಯುನಿಕೇಟ್ ಅಂದ್ರೆ ಡೇಟಾ ಬೇಕು. ಇಫ್ ಎ ಅನ್ನೋ ಯೂಸರ್ಗೆ ಬಿ ಅನ್ನೋ ಸಿಸ್ಟಮ್ ಇಂದ ಬಿ ಅನ್ನೋ ಸಿಸ್ಟಮ್ಗೆ ಸಮ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ಸೊ ಅದೇನ್ ಮಾಡುತ್ತೆ, ಎ ಅನ್ನೋ ಸಿಸ್ಟಮ್ಗೆ ಮೆಸೇಜ್ ಕಳ್ಸುತ್ತೆ, ಐ ರಿಕ್ವೈರ್ ದಿಸ್ ಪರ್ಟಿಕ್ಯುಲರ್ ಆಫ್ ಡೇಟಾ ಅಂತ. ಅವಾಗ ಏನ್ ಮಾಡುತ್ತೆ, ಎ ಸಿಸ್ಟಮ್ ವಿಲ್ ಶೇರ್ ದ ಪರ್ಟಿಕ್ಯುಲರ್ ಡೇಟಾ. ಸೊ ದೇರ್ ಆರ್ ಟೂ ways, general ways ಇದೆ ಯಾವ ತರ ಫಂಕ್ಷನ್ ಮಾಡುತ್ತೆ. each works to a common goal and the end user views the result as one unit. ಅಂದ್ರೆ ಎಲ್ಲಾ ಒಂದ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನ ನಾನು ಸಬ್ ಟಾಸ್ಕ್ಸ್ ಆಗಿ ಡಿಲೀಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ಬೋದು. ಬಟ್ ಎಂಡ್ ಯೂಸರ್ ರಿಸಲ್ಟ್ ಹೆಂಗ್ ಹೋಗ್ಬೇಕು ಅಂತ ಅಂದ್ರೆ ಎಲ್ಲಾ ಸಬ್ ಟಾಸ್ಕ್ಸ್ ಇಂದ ಬರೋ ರಿಸಲ್ಟ್ ನ ಕಂಬೈನ್ ಮಾಡಿ ಒಂದ್ ರಿಸಲ್ಟ್ ಆಗಿ ನಾನು ಎಂಡ್ ಯೂಸರ್ ಕೊಡ್ತೀನಿ. ಸೊ ದಟ್ ದಿ ಎಂಡ್ ಯೂಸರ್ views the result as a one unit. And each machine has its own end user, and the distributed system facilitates sharing the resources, and they also have the communication services. Although distributed systems can sometimes be secure agilde irbodu, but they have three primary characteristics irutte. They run concurrently, parallel agi work agutte. There is no global clock, ಅದಕ್ಕೆ ಏನೋ ಒಂದು ಕ್ಲಾಕ್ ಟೈಮಿಂಗ್ ಏನೂ ಇಲ್ಲ, and all the components fails independent of each other. ಒಂದು ಡಿಸ್ಟ್ರಿಬ್ಯೂಟೆಡ್ ಒಂದು ಸಿಸ್ಟಮ್ ಏನಾದರೂ ಫೇಲ್ ಆಯಿತು ಅಂದರೆ ಅದು ಇನ್ನೊಂದು ಸಿಸ್ಟಮ್ನ ಫೇಲ್ ಮಾಡಲ್ಲ. which means all the distributed systems or the machines are independent of each other. ಅಂದರೆ ಒಂದ್ರ ಮೇಲೆ ಇನ್ನೊಂದು ಡಿಪೆಂಡೆಂಟ್ ಆಗಿರಲ್ಲ.
Next, we have what and all the advantages of these distributed systems. First one is our horizontal scalability. ಅಂದ್ರೆ process ಜಾಸ್ತಿ ಆಗ್ತಿದ್ದಂಗೆ ಅಥವಾ as it is of independent one, ಡಿಪೆಂಡ್ ಆಗದೆ ಇರೋದ್ರಿಂದ ನಾನು ಸ್ಕೇಲಬಿಲಿಟಿ ಅಂದ್ರೆ ಡಿವೈಸಸ್ ನ ಈಸಿಯಾಗಿ ಆಡ್ ಮಾಡಬಹುದು. So since computing happens independent at each node, easy and generally inexpensive to add additional nodes. Require idre ಅಥವಾ necessary idre ನಾನು ಈಸಿಯಾಗಿ ಆಡ್ ಮಾಡಬಹುದು. Second one is reliability. Reliability ಅಂದ್ರೆ ಏನಾದ್ರೂ ಫೇಲ್ ಅಥವಾ ಫಾಲ್ಟ್ ಟಾಲರೆನ್ಸ್ ಬಂತು ಅಂದ್ರೆ made by 100 of nodes that work together, so doesn't experience any disturbance. ಇವಾಗ one particular single machine fail ಆಯ್ತು ಅಂದ್ರೆ ಅದರಿಂದ ನನಗೆ ಬೇರೆ systems ಏನು ಪ್ರಾಬ್ಲಮ್ ಆಗಲ್ಲ. ಸೊ ಬೇರೆ systems ಎಲ್ಲ ಅದ್ರ ಕೆಲಸನ ಅದ್ ಮಾಡ್ತಾ ಇರತ್ತೆ. ಸೊ I can easily identify that ಯಾವ ನೋಡ್ ಅಥವಾ ಯಾವ ಸಿಸ್ಟಮ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಆ ಸಿಸ್ಟಮ್ ನಾನು ಈಸಿಯಾಗಿ ರಿಪೇರ್ ಮಾಡ್ಬೋದು. ಬಟ್ ಇಟ್ ಡಸಂಟ್ ಅಫೆಕ್ಟ್ ದಿ other systems which are executing. Next we have performance. Distributed systems ನ ಯೂಸ್ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ತುಂಬಾ ಎಫಿಷಿಯಂಟ್ ಆಗಿರುತ್ತೆ. ಬಿಕಾಸ್ ನಮಗೆ ಏನ್ ಪ್ರೋಗ್ರಾಮ್ ಅಥವಾ ವರ್ಕ್ ಬಂದಿರುತ್ತೋ ಅದನ್ನ ನಾನು ಈಕ್ವಲ್ ಆಗಿ ಡಿವೈಡ್ ಮಾಡ್ಬೋದು, ಅಥವಾ ಬೇಸ್ಡ್ ಆನ್ ದಿ ಎಫಿಷಿಯನ್ಸಿ ಆಫ್ ದಿ ಈಚ್ ಡಿವೈಸಸ್ ಆರ್ ದ ಮೆಷಿನ್ ಐ ಕ್ಯಾನ್ ಗಿವ್ ದ load into the system. So it will be broken up and sent to multiple machines, and it is working in a concurrent base. Parallel ಆಗಿರೋದ್ರಿಂದ ಈಸಿಯಾಗಿ ರಿಸಲ್ಟ್ ಬರುತ್ತೆ. ಸೊ there are three advantages. First one is scalability, reliability and the performance. So these are the three advantages that the distributed system provides for a particular user. Next we have network. Network anta andre it is like connecting one or more systems together, that forms the network. Network is nothing but connecting two or more systems in order to have a communication path. ನೆಟ್ವರ್ಕ್ ಅಲ್ಲಿ ನಾನು ಪ್ರೋಟೋಕಾಲ್ಸ್ ಅಂದ್ರೆ ರೂಲ್ಸ್ ನ ಯೂಸ್ ಮಾಡ್ತೀನಿ. ಲೈಕ್ ಇಟ್ ಕುಡ್ ಬಿ TCP, that is you have n number of protocols in order to have a communication among the nodes, and here the distance between the nodes will be there, and the transportation media like ಯಾವ ತರ ಕನೆಕ್ಟ್ ಮಾಡಿರ್ತೀನಿ, ಅದೇ ವೈರ್ಸ್ ಯಾವ ಟೈಪ್ಸ್ ಆಫ್ ವೈರ್ಸ್ ನ ಯೂಸ್ ಮಾಡಿರ್ತೀನಿ, ಆರ್ ಇಟ್ ಈಸ್ ಆಫ್ ಕನೆಕ್ಷನ್ ಲೆಸ್ ಇಲ್ದೇನೂ ನಾನು ಕಮ್ಯುನಿಕೇಟ್ ಮಾಡ್ಬೋದು. And here the common things what I'll use for in order to have the communication is TCP and IP protocols are the common network protocols that are used in order to have the communication. Here their operating system also provides a number of protocols, but general ಆಗಿ ನಾವು TCP IP ನ ಯೂಸ್ ಮಾಡ್ತೀವಿ, which includes Windows ಮತ್ತು Unix operating system. Networks are characterized based on the distances between their nodes. ಒಂದು ನೋಡಿಂದ ಇನ್ನೊಂದು ನೋಡಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಆ ಬೇಸಿಸ್ ಮೇಲೆ ನಾನು ನೆಟ್ವರ್ಕ್ಸ್ ನ ಕ್ಯಾಟಗರೈಸ್ ಮಾಡಬಹುದು. Based on the characteristics of a system, then we have three types of special purpose systems for the particular application. The characteristics could be like speed, computational speed, usage in the hardware. So we have three types: real-time embedded systems, multimedia systems, handheld and portable systems. Let us see in detail about these types of systems. First one, we have the real-time embedded system. Why it is called as embedded systems? Embedded systems which is of small computers which has only some small set of hardwares like processor which is capable of processing only limited, ಅಂದ್ರೆ small applications ಮಾತ್ರ we will go for this embedded systems. ಅದರಲ್ಲಿ ಕಮ್ಮಿ hardwares ಇರುತ್ತೆ and it will execute only the limited number of instructions which are often called as application specific integrated circuit ASIC, and it has only small memory, that is your RAM or EPROM, and also the IO devices. And these systems usually do some specific task, particular task ಮಾತ್ರ ನಾವು embedded systems ಹೋಗೋದು. ಫಾರ್ ಎಕ್ಸಾಂಪಲ್ ಓವನ್ಸ್ ಆಗಿರ್ಬೋದು, robotics ಆಗಿರ್ಬೋದು, ಅಥವಾ robotics ಒಂದು ಯೂನಿಟ್ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಂದ್ರೆ ಆಟೋಮೇಷನ್ ಪಾರ್ಟಿಗೆ ರಿಯಲ್ ಟೈಮ್ ಅಂತ ಬಂದ ತಕ್ಷಣ ಈ ತರ robotic ಆಟೋಮೇಟೆಡ್ ಆಗೋದು. ಅದಕ್ಕೆ ಅಂದ್ರೆ ಆಟೋಮ್ಯಾಟಿಕಲಿ like
which is done automatically. For that particular things, we will go for this real-time embedded systems. And we have n number of embedded systems which exist, and some are computers with standard operating system. Our real-time embedded system operating system standard ಆಗಿರುತ್ತೆ, and they have some dedicated programs which are embedded with the small memory space. And all embedded systems uses real-time operating system because they have to control the devices and have rigid time requirements. Based on the time requirement, they have to control the devices. So this is about your real-time embedded system. Next, we have the multimedia system. Under multimedia systems, as multimedia, n number of data irutte. Data is of multiple types. It could include audio, video, etc. And the conventional texts, andre text data irbodu ಅಥವಾ word data, files irbodu, spreadsheets. It could be in the form of any other thing. And here it requires audio video data na yav tara process ಮಾಡ್ತೀನಿ, yav tara time restrictions irutte, and what and all the constraints that has to be followed for processing this data. Audio video na ನಾನು process ಮಾಡೋದನ್ನ ನಾನು ಏನಂತ ಕರಿತೀನಿ, it is called as streaming. The processing of audio and video data is called as streaming. It is usually of 30 frames. ಅಂದ್ರೆ 1 ಸೆಕೆಂಡಿಗೆ 30 frames of video ಮಾತ್ರ ನಾನು process ಮಾಡೋಕ್ಕಾಗೋದು. And applications such as video conference ಮಾಡಿದಾಗ, ಮೂವೀಸ್, ಕ್ಲಿಪ್ಸ್ ಡೌನ್ಲೋಡೆಡ್ ಓವರ್ ಇಂಟರ್ನೆಟ್, ಇದನ್ನೆಲ್ಲ ಮಾಡಿದಾಗ ಯಾವ ತರ ಆಗತ್ತೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ಯೋರ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್. ಅಂಡ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ ಈಸ್ ಯೂಶಲಿ ಬೋತ್ ಆಡಿಯೋ ವಿಡಿಯೋ ಇರಬೇಕು. ಬರೀ ವಿಡಿಯೋ ಇದ್ರೆ ಆಗಲ್ಲ, ಅಥವಾ ಆಡಿಯೋ ಇದ್ರೆ ಇಟ್ ಇಸ್ ನಾಟ್ ಅ ಮಲ್ಟಿಮೀಡಿಯಾ ಥಿಂಗ್. ಅಂಡ್ ಮಲ್ಟಿಮೀಡಿಯಾ ಇಸ್ ನಾಟ್ ಲಿಮಿಟೆಡ್ ಓನ್ಲಿ ಫಾರ್ ಯೋರ್ ಡೆಸ್ಕ್ಟಾಪ್ ಆಪರೇಟಿಂಗ್ ಸಿಸ್ಟಮ್ಸ್, ಬಟ್ ಇಟ್ ಇಸ್ ಅ ಪಾಪ್ಯುಲರ್ ಹ್ಯಾಂಡೆಲ್. ಇದನ್ನ ಹ್ಯಾಂಡೆಲ್ ಸಿಸ್ಟಮ್ಸ್ ಅಲ್ಲೂ ಯೂಸ್ ಮಾಡಬಹುದು. Next, we handle and the portable devices. Under this handle systems, which refers to small portable andre move ಮಾಡೋ ತರ, which is can be carried and capable of performing normal operations. These are usually battery powered. ಅಂದ್ರೆ ನನಗೆ ಪವರ್ನ ಡೈರೆಕ್ಟ್ ಆಗಿ ಕನೆಕ್ಟಿವಿಟಿ ಇಂದ ಕೊಡೋಕ್ಕಾಗಲ್ಲ, ಸೊ ಬ್ಯಾಟ್ರಿ ಅನ್ನೋದನ್ನ ಯೂಸ್ ಮಾಡಿಕೊಂಡು ಇಲ್ಲಿಗೆ ಫಾರ್ ಎಕ್ಸಾಂಪಲ್ ನಮ್ಮದು ಮೊಬೈಲ್ ಫೋನ್ಸ್ ಆಗಿರ್ಬೋದು, ಅಥವಾ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ಸ್ ಆಗಿರ್ಬೋದು, ಪಾಕೆಟ್ ಪೀಸಸ್ ಎಕ್ಸೆಟ್ರಾ. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಯೋರ್ handheld and portable systems. As they are of handheld devices, their weight and size will have some limitations, and the results they are occupied with small memory ಅಥವಾ slow processor ಅಥವಾ small display screens ಇರುತ್ತೆ. Coming to our example, in a mobile phone ತಗೊಂಡ್ರೆ it has small screen when compared to your laptops. And ಲ್ಯಾಪ್ಟಾಪ್ ಅಲ್ಲಿ ಮಾಡಕ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಮೊಬೈಲ್ ಫೋನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ there is a different thing. So the physical memory capacity is very less, either 512 kilobytes in a 128 MB ತನಕ ಇರುತ್ತೆ. That hence the operating system of these devices must manage memory efficiently. ಇಷ್ಟರಲ್ಲೇ ಎಲ್ಲಾ ತರ ಅಪ್ಲಿಕೇಶನ್ಸ್ ಆಗಬೇಕು. and the processors are of slow due to battery problem. ಬ್ಯಾಟ್ರಿ ಏನಾದ್ರೂ ಜಾಸ್ತಿ, ಬ್ಯಾಟ್ರಿ ಮೇನ್ ಥಿಂಗ್. ಸೊ ಬ್ಯಾಟ್ರಿಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಪ್ರಾಸೆಸರ್ ಸ್ಲೋ ಆಗ್ತಾ ಇರುತ್ತೆ, ಹೆನ್ಸ್ ದ ಆಪರೇಟಿಂಗ್ ಶುಡ್ ನಾಟ್ ಬರ್ಡನ್. Next, we have the last concept of your first chapter, that is the computing environment. Coming to this, a computer uses a number of devices in order to solve a particular problem or in order to execute a program, which constitutes a computing environment. Many computers use processor in order and exchange information to handle multiple issues. ಇವಾಗ ಒಂದು ಪ್ರೋಗ್ರಾಮ್ನ ನಾನು ಜನರಲ್ ಆಗಿ ಟು ಆ್ಯಡ್ 2 numbers ಅಂತ ಕೊಡ್ತೀನಿ. ಅಲ್ಲೋ ಕಂಪ್ಯೂಟೇಷನ್ ಅಂದರೆ ನಾನು 2 ನಂಬರ್ನ ಇನ್ಪುಟ್ ಆಗಿ ತಗೊಂಡು ದೆನ್ ಐ ವಿಲ್ ಆ್ಯಡ್ those 2 numbers in order to get my result. So that is the computing part of my program. So ಅದನ್ನ ಹೆಂಗ್ ಮಾಡ್ತೀನಿ ಅನ್ನೋದಕ್ಕೆ we have different types of computing environment. Under that we have traditional computing. Traditional computing ಅಂತ ಅಂದ್ರೆ it is current trend is towards providing
ಎನ್ ನಂಬರ್ ಆಫ್ ವೇಸ್ ಯಾವ ಥರ ಆಕ್ಸೆಸ್ ಮಾಡ್ಬೋದು ಅಂತ. ಆ್ಯಂಡ್ ವಿ ಹ್ಯಾವ್ ವೆಬ್ ಟೆಕ್ನಾಲಜೀಸ್ ವಿಚ್ ಇಸ್ stretching boundaries towards the traditional computing. And here we have portals which ಅಂದ್ರೆ portals ನ ಯೂಸ್ ಮಾಡಿಕೊಂಡು ವೆಬ್ ಇಂದ ನಾವು ನೆಸೆಸರಿ ಏನು ಡೇಟಾನ ಆಕ್ಸೆಸ್ ಮಾಡಬೇಕು ಅದನ್ನ ಆಕ್ಸೆಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ನೆಟ್ವರ್ಕ್ ಕಂಪ್ಯೂಟರ್ಸ್. ನೆಟ್ವರ್ಕ್ ಕಂಪ್ಯೂಟರ್ಸ್ ಅಲ್ಲಿ ಯಾವ ತರ ಆಗತ್ತೆ ಅಂದ್ರೆ ವಿ ವಿಲ್ ಗೋ ಫಾರ್ ಟರ್ಮಿನಲ್ಸ್ ಇಂದ ವೆಬ್ ಬೇಸ್ಡ್ ಕಂಪ್ಯೂಟಿಂಗ್ ನ ಯೂಸ್ ಮಾಡ್ತೀವಿ. ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ಸ್ ಮತ್ತೆ ಕ್ಯಾನ್ ಸಿಂಕ್ರನೈಸ್ ವಿತ್ PCs. ಪರ್ಸನಲ್ ಕಂಪ್ಯೂಟರ್ಸ್ ಜೊತೆ ಇಂಟಿಗ್ರೇಟ್ ಆಗ್ಬೋದು ಅಥವಾ ಸಿಂಕ್ರನೈಸ್ ಆಗಿ ದೇ ಕ್ಯಾನ್ ಪೋರ್ಟಬಲ್ ಆರ್ ಎನಿ ಇನ್ಫಾರ್ಮೇಶನ್ ಕುಡ್ ಬಿ ಪೋರ್ಟಬಲ್ ಈಸಿಲಿ. Then we have PDAs can also connect to wireless networks in order to have a ಕಂಪನಿನಲ್ಲಿ ವೆಬ್ ಪೋರ್ಟಲ್ನ ಈಸಿಯಾಗಿ ಆಕ್ಸೆಸ್ ಮಾಡೋಕ್ಕೆ ವಿಲ್ ಗೋ ಫಾರ್ PDAs. Then the fast data connection which allows home computers to serve web pages and use networks, and some can go for firewalls. Firewalls ಏನಕ್ಕೆ ಬೇಕು ಅಂತಂದ್ರೆ in order to have the protection for the systems or to the network. Next, today ಟ್ರೆಡಿಷನಲ್ ಟೈಮ್ ಶೇರಿಂಗ್ ಸಿಸ್ಟಮ್ಸ್ ಇಸ್ ಯೂಸ್ಡ್ ಎವ್ರಿವೇರ್. ಟೈಮ್ ಶೇರಿಂಗ್ ಅಂದರೆ ಇಷ್ಟು ಟೈಮ್ ಮಾತ್ರ ನಾನು ಕೊಡೋಕ್ಕಾಗೋದು, ಅಂದರೆ ಸ್ಕೆಡ್ಯೂಲಿಂಗ್ ಟೆಕ್ನಿಕ್ನ ಯೂಸ್ ಮಾಡ್ತೀನಿ. ಈ ಟೈಮ್ ಆದ ತಕ್ಷಣ ಏನು ರಿಸೋರ್ಸ್ ಅಲೋಕೇಟ್ ಮಾಡಿರ್ತೀನೋ ಅದು ಡಿಅಲೋಕೇಟ್ ಆಗಬೇಕು. ಸೊ ಇಟ್ ಈಸ್ ಯೂಸ್ಡ್ ಆನ್ ವರ್ಕ್ ಸ್ಟೇಷನ್ ಸರ್ವರ್ಸ್ ಬಟ್ ಫ್ರೀಕ್ವೆಂಟ್ಲಿ ಪ್ರೊಸೆಸರ್ ಆರ್ ಆಲ್ ಓನ್ ಬೈ ದ ಸೇಮ್ ಯೂಸರ್. And user processor, system processor which provides the services for this user which manages frequently in order to have a slice of computer time. ಅಂದ್ರೆ 10 minutes ಮಾತ್ರ ಅಲೋಕೇಟ್ ಮಾಡಿದ್ದೀನಿ ಅಂದರೆ ಆಫ್ಟರ್ 10 minutes ನಾನು ಆ ರಿಸೋರ್ಸಸ್ ಏನು ಆಕ್ಯುಪೈ ಮಾಡಿರ್ತೀನೋ ಅದನ್ನು ವಾಪಸ್ ಕೊಟ್ಬಿಡು ಅಂದರೆ ಟರ್ಮಿನೇಟ್ ಮಾಡಬೇಕು. If the second user needs those resources, then the second user can have those resources. If the resources are not used by anyone antandre, then again I go for the particular resources in order to execute my program. Next we have client server computing. This is your second type where ಇದು ಯಾವ ಥರ ಇರುತ್ತೆ ಅಂತ ಅಂದರೆ ಕ್ಲೈಂಟ್ ಸರ್ವರ್ ಎನ್ ನಂಬರ್ ಆಫ್ ಕ್ಲೈಂಟ್ಸ್ ಇರ್ತಾರೆ, ಒಂದೇ ಒಂದು ಸರ್ವರ್ ಇರುತ್ತೆ. ಆ ಸರ್ವರಲ್ಲಿ ಎಲ್ಲ ಡೇಟಾನು ಸ್ಟೋರ್ ಮಾಡ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಯುವರ್ ಗೂಗಲ್ ಅನ್ನೋ ಒಂದು ಸರ್ವರ್ ಇರುತ್ತೆ. ಏನೇ ನಾನು ಡೇಟಾನ ಸರ್ಚ್ ಮಾಡ್ತಿದ್ದೀನಿ ಅಂತ ಅಂದರೆ ಫಸ್ಟ್ ನಾನು ಆ ವೆಬ್ ಪೇಜಲ್ಲಿ ನಾನು ಕೊಡ್ತೀನಿ ಏನು ಸರ್ಚ್ ಮಾಡ್ಬೇಕು ಅದನ್ನ. ಅದೆಲ್ಲಿಗೆ ರೀಡೈರೆಕ್ಟ್ ಆಗಿರುತ್ತೆ ಅಂದರೆ ಸರ್ವರಿಗೆ ರೀಡೈರೆಕ್ಟರ್ ಆಗಿ ಸರ್ವರಿಂದ ಡೇಟಾ ಏನು ಬರುತ್ತೋ ದಟ್ ವಿಲ್ ಬಿ ಶೋನ್ ಇನ್ ಟು ಯುವರ್ screen of your phone or your system. So designers will shift away from centralized system. ಇದು centralized ಏನಕ್ಕೆ ಅಂತ ಅಂದರೆ ಒಂದೇ ಒಂದು ಸರ್ವರ್ ಇರುತ್ತೆ. So it is a centralized architecture where a number of users will be connected using some terminal connection to that particular centralized system. As a result, many of today's systems acts as a server systems to satisfy the request generated by the client system. Our users na ನಾವು ಇಲ್ಲಿ client ಅಂತ ಕರಿತೀವಿ. Where data is stored, that is called as server. Hence the name we have client server architecture. This form of specialized distributed is called as client server system. See here, n number of clients are connected through a network to your server. Hence it is a client server architecture. If this client wants something, he will communicate with this server. ಇವಾಗ ಈ ಕ್ಲೈಂಟ್ ಏನಾದರೂ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಫಸ್ಟ್ ಈ ಕ್ಲೈಂಟ್ ಸರ್ವರ್ಗೆ ಕಮ್ಯುನಿಕೇಟ್ ಮಾಡುತ್ತೆ. ದೆನ್ ದಿಸ್ ಸರ್ವರ್ ವಿಲ್ ಕಮ್ಯುನಿಕೇಟ್ ವಿತ್ ದಿಸ್ ಕ್ಲೈಂಟ್. ಸೊ ಇಟ್ ಈಸ್ ಅ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ಸಿಸ್ಟಮ್. ಹಿಯರ್ server can be broadly categorized as compute servers and file servers. The compute server systems which provides an interface to a client and send a request to perform an action. For example, ನಾನು ಡೇಟಾನ ರೀಡ್ ಮಾಡಬೇಕು ಅಂತ ಅಂದರೆ ಇನ್ ರೆಸ್ಪಾನ್ಸ್ ಸರ್ವರ್ ಏನು ಮಾಡುತ್ತೆ ಆ ಪರ್ಟಿಕ್ಯುಲರ್ ಥಿಂಗ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅಂದರೆ ಈ ಕ್ಲೈಂಟ್ ಏನಾದರೂ ಇವಾಗ ಸರ್ವರ್ಗೆ ರಿಕ್ವೆಸ್ಟ್ ಮಾಡಿರ್ತಾನೆ ಅಂದರೆ ರೀಡ್ ಆಪರೇಷನ್ನ ನಾನು ಪರ್ಫಾರ್ಮ್ ಮಾಡಬೇಕು ಅಂತ ಅಂದರೆ ಇಲ್ಲಿ ರೀಡ್ ಆಪರೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಕಳಿಸ್ತಾನೆ. ಆವಾಗ ಸರ್ವರ್ ಏನು ಮಾಡುತ್ತೆ ಬೇಸ್ಡ್ ಆನ್ ದಿ ರೀಡ್ ಆಪರೇಷನ್ ರಿಕ್ವೆಸ್ಟ್ ಆ ಪರ್ಟಿಕ್ಯುಲರ್ ಥಿಂಗ್ನ ರೆಸ್ಪಾಂಡ್ ಆಗಿ ಕಳಿಸ್ತಾನೆ. ಅಂದರೆ ದ particular thing what he requires, the data will be sent in response. And a server running a database that responds to client request for data is an example of such a system. And we have the other file system
ಫೈಲ್ ಸರ್ವರ್. ಇದ್ರಲ್ಲಿ ಫೈಲ್ ಸರ್ವರ್ ಅಲ್ಲಿ ಹೆಂಗೆ ಅಂದ್ರೆ ಕ್ಲೈಂಟ್ ವಿಲ್ ಕ್ರಿಯೇಟ್ or update or delete a file or he can read a file. For example, web server ಏನಾದ್ರೂ ಹೋದ್ರೆ client running on the web browsers is called as an example for your file server system. Next we have peer-to-peer computing. Peer-to-peer anta andre it is not on the form as of your client server architecture, but it is of your peer-to-peer computing where client server are not distinguished from andre idan client idan server anta helalla, but each system is called as your peers or devices which may act either as a client ಆಗೋ ಆಕ್ಟ್ ಮಾಡ್ಬೋದು ಅಥವಾ ಸರ್ವರ್ ಆಗಾದ್ರೂ ಆಕ್ಟ್ ಮಾಡ್ಬೋದು ಬೇಸ್ಡ್ ಆನ್ ದ ರಿಕ್ವೆಸ್ಟ್. ನಾನು ಇವಾಗ ಏನಾದರೂ ಡೇಟಾಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಕ್ಲೈಂಟ್ ಆಗಿ ಆಕ್ಟ್ ಮಾಡ್ತೀನಿ, ಅಥವಾ ನನಗೆ ರಿಕ್ವೆಸ್ಟ್ ಬಂದಿದೆ ಡೇಟಾಗೋಸ್ಕರ ಅಂದರೆ ಇಲ್ಲಿ ಆಕ್ಟ್ ಆಸ್ ಅ ಸರ್ವರ್. ಸೊ ಐ ಕ್ಯಾನ್ ಆಕ್ಟ್ ಬೋತ್. ಇನ್ ಅ ಕ್ಲೈಂಟ್ ಸರ್ವರ್ ಇಸ್ ಅ ಬಾಟಲ್ ನೆಕ್. ಸರ್ವರ್ನೇನಾದರೂ ಹ್ಯಾಕ್ ಮಾಡಿಬಿಟ್ರೆ ಕಂಪ್ಲೀಟ್ ಡೇಟಾ ಎಲ್ಲ ಯೂಸರ್ಸ್ ಡೇಟಾನು ಈಸಿಯಾಗಿ it could be either modified or erased because of all the services must be served by the server. ಅಂದ್ರೆ ಆಮೇಲೆ ಸರ್ವರ್ ಬಿಸಿ ಆಗ್ಬಿಡುತ್ತೆ. ಎಲ್ಲರೂ ಅಟ್ ಅ ಟೈಮ್ ನಾನು ಸರ್ವರ್ಗೆ ರಿಕ್ವೆಸ್ಟ್ ಕೊಡ್ತಾನೆ ಇದ್ರೆ ಸರ್ವರ್ ಬಿಸಿ ಅನ್ನೋ ಮೆಸೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ರಿಸಲ್ಟ್ ಶೀಟ್ ಇವಾಗ ರಿಸಲ್ಟ್ ಕರೆಂಟ್ ಇವಾಗ ಈ ಟೈಮಲ್ಲಿ ಬಂದಿದೆ ಅಂತ ಅಂದ್ರೆ it will be showing like result could not be displayed, or it takes large amount of time in order to display the result. That is because the server problem. In peer-to-peer system in whole, several nodes will be distributed throughout the network. So ಇದರಲ್ಲಿ ಎರಡು both server ಮತ್ತೆ client ಆಗಿ ಆಕ್ಟ್ ಮಾಡೋದ್ರಿಂದ there is no problem with respect to the server bottleneck. And in our participate as a peer-to-peer system, first ನಾವು peer ಅಥವಾ ಡಿವೈಸ್ ಆಗಿ ನಾನು ನೆಟ್ವರ್ಕ್ಗೆ ಜಾಯಿನ್ ಆಗಬೇಕು. ಒನ್ಸ್ ಅ ನೋಡ್ ಹ್ಯಾಸ್ ಬಿನ್ ಜಾಯಿನ್ ಟು ದ ನೆಟ್ವರ್ಕ್ ಯು ಕ್ಯಾನ್ ಬಿಗಿನ್ ದಿ ಸರ್ವಿಸಸ್. ರಿಕ್ವೆಸ್ಟ್ ಮಾಡ್ಬೋದು ಸರ್ವಿಸಸ್ಗೆ, ಆರ್ ಇಟ್ ಕ್ಯಾನ್ ಪ್ರೊವೈಡ್ ದಿ ಸರ್ವಿಸಸ್ ಟು ದಿ ಅದರ್ nodes depending on what services which is available in that thing. So ಇದರಲ್ಲಿ ಯಾವ ತರ ಅಂತ ಅಂದ್ರೆ either when a node joins it registers all the services which is centralized. ಇಲ್ಲೂ ಒಂದು ಸರ್ವರ್ ಇರುತ್ತೆ that is of centralized. ಅದು ಯಾವ ತರ ಅಂದ್ರೆ ಜಸ್ಟ್ ಮೇಂಟೈನ್ ಮಾಡುತ್ತೆ ಎಷ್ಟು ನೋಡ್ಸ್ ಜಾಯಿನ್ ಆಯ್ತು ನೆಟ್ವರ್ಕ್ಗೆ ಅಥವಾ ಎಷ್ಟು ನೋಡು ನೆಟ್ವರ್ಕ್ ಇಂದ ಡಿಲೀಟ್ ಆಯ್ತು ಆ ತರ ಥಿಂಗ್ಸ್ ನ ಮಾತ್ರ ಇಲ್ಲಿ ಸೆಂಟ್ರಲೈಸ್ ಲುಕ್ಅಪ್ ಸರ್ವಿಸ್ ಅಲ್ಲಿ ನೋಡ್ಕೊಳ್ಳೋದು. Any node which is desiring a specific service first contacts the centralized lookup service in order to have which node provides the service. Then the reminder communications takes place between the client and the service which is providing. Here a peer acting as a client must know ಯಾವ ತರ ಸರ್ವಿಸ್ ನ ನಾನು ಕೊಡಬೇಕು by broadcasting a request for all the services to all the other nodes in the network. A node which provides the services responds to the peer making the request. To support this architecture, we have a protocol which allows the peers in order to discover the services that is provided by the other peers in the network. For example, see here. Each systems are connected. ಇವಾಗ ಈ ಸಿಸ್ಟಮ್ ಏನಾದ್ರೂ ಸರ್ವಿಸ್ ಬೇಕು ಅಂತಂದ್ರೆ ಇಟ್ ಕುಡ್ ಗಿವ್ ಎಲ್ಲಾ ನೋಡ್ಸ್ಗೂ ಈ ತರ ಮೆಸೇಜಸ್ ನ ಕಳಿಸ್ಬಿಟ್ಟು ಯಾವ ಸಿಸ್ಟಮ್ ಅಲ್ಲಿ ಆ ಪರ್ಟಿಕ್ಯುಲರ್ ಸರ್ವಿಸ್ ಇರುತ್ತೋ ದಟ್ ವಿಲ್ ಬಿ ಗಿವನ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಸಿಸ್ಟಮ್. ಸೊ ದಿಸ್ ಇಸ್ ಯೋರ್ peer to peer service. And here there is no centralized system server ಹತ್ರ ಏನು ಇಲ್ಲ. Next we have web-based computing. In this web-based computing, we will go for which increases the importance of networking. And the devices which are not previously networked, and it could be either in the form of wirely connected or it could be in the wireless access. And devices which are networked are now how the connectivity could be built among the devices and how fast the networking can be done. The implementation of this web-based could be will give rise to a new categories of devices such as load balancers which distribute the network connection among a pool of similar servers. And the servers which have similar services, those will be grouped into a thing and that will be given a connection. And here the operating systems like Windows which acts as a client and evolved into Linux or Windows which acts as a server as well as client. And
This is an example. Now web basically we will go for HTML thing. HTML code bardu we will access the things or the resources which are required, and we will allocate the memory using HTML tags. Generally, the web has increased the complexity of the devices because their user requires them to be web enabled. Ella devices now in use martivi in order to have the connectivity, those should have a web enabled thing, hence it becomes a complexity thing. This is how the client web browser web-based computing takes place. A client will send a request using HTML document where web construct logic will be there. If a server processes this HTML, then he will send back the requested message or the information to the client. So this completes your first chapter. In the next presentation, I'll explain the second chapter of your first module. Thank you.